ಮಜಾ ಭಾರತ. ಸಿಕ್ಕಿದೆ ಅಲ್ಲ ಮುತ್ತೆಲ್ಲ ಇದು. ಓಕೆ, ಎಲ್ಲರಿಗೂ ಮುತ್ತು ಸಿಕ್ಕಿದ್ರೆ ನಗದಕ್ಕೆ ಕೊಡ್ಬೇಕಿಲ್ಲ ಕಾಸು, ನಗದಕ್ಕೆ ನಾವಂತೂ ಅಲ್ಲ ಕಂಜೂಸು. ಕಾಮಿಡಿ ರಸಾಯನ ಕೊಡೋದಕ್ಕೆ ನಾವ್ ರೆಡಿ, ನಕ್ಕು ಹೊಟ್ಟೆ ಹುಣ್ಣಾಸ್ಕೊಳಕ್ಕೆ ನೀವು ರೆಡಿ. ಇನ್ಯಾಕ್ ತಡ, ನಗುವಿನ ಅಡ್ಡಕ್ಕೆ ವೆಲ್ಕಮ್ ವೆಲ್ಕಮ್. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮೆಲ್ಲರ ಚೇಷ್ಟೆಯನ್ನ ಸಹಿಸ್ಕೊಂಡು ನಗ್ನಗ್ತಾ ನಮ್ಮೆಲ್ಲರನ್ನು ಎನ್ಕರೇಜ್ ಮಾಡ್ತಾ ಇರೋ ಅಂತ ಎಸ್ ನಾರಾಯಣ್ ಸರ್, ವೆಲ್ಕಮ್ ಟು ದಿಸ್. ಟೈಮ್ ಸಿಕ್ಕಿದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಪಂಚ್ ಕೊಟ್ಟು ಮನ್ಸರೆ ನಕ್ಕಿ ಫಂಟಾಸ್ಟಿಕ್ ಸೂಪರ್ ಅಂತ ಚಪ್ಪಾಳೆ ಹೊಡೆದು ನಮ್ಮೆಲ್ಲರನ್ನು ಒಂಥರ ಗೆಲುವಿನ ಚಿಲುಮೆಯಲ್ಲಿ ಹರಿಸುವಂತಹ ಶ್ರುತಿ ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ನಿರಂಜನ್, ಎಸ್, ನಿನಗೆ ಗೊತ್ತು ಈಗಾಗಲೇ ನಮ್ಮ ಪ್ರೋಗ್ರಾಮ್ ಅಲ್ಲಿ ನವರಾತ್ರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ. ಖಂಡಿತವಾಗ್ಲೂ ಇವತ್ತು ನಮ್ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಯಾರೆಲ್ಲ ಬರ್ತಾ ಇದಾರೆ ಗೊತ್ತಾ ನಿಂಗೆ? ಯಾರು ಬರ್ತಾ ಇದಾರೆ? ಕಾಮಿಡಿ ಅಂದ ತಕ್ಷಣ ಇವ್ರುಗಳು ಥಟ್ ಅಂತ ನೆನ್ಪಾಗ್ತಾರೆ. ಇವರು ಸ್ಕ್ರೀನ್ ಮೇಲೆ ಬಂದ್ಬಿಟ್ರೆ ನಗು 100% ಗ್ಯಾರಂಟಿ. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಬುಲೆಟ್ ಪ್ರಕಾಶ್ ಸರ್ ಹಾಗೆ ವಿಜಯ್ ಚಂಡೂರು ಆನ್ ಸ್ಟೇಜ್. ಓಕೆ, ಮೊದಲಿಗೆ ವಿಜಯ್ ಚಂಡೂರ್ ಅವರೇ ಹಾಗೆ ಬುಲೆಟ್ ಪ್ರಕಾಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಪ್ರಕಾಶ್ ಸರ್ ಅಂತೂ 2ನೇ ಸಲ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಬಟ್ ಆದ್ರೂ ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ತುಂಬಾನೇ ಚೇಂಜಸ್ ಇದೆ. ಸಿಕ್ಕಾಪಟ್ಟೆ ಸ್ಲಿಮ್ ಆಗ್ಬಿಟ್ಟಿದ್ರಲ್ಲ, ಏನ್ ಸರ್, ಏನ್ ರಹಸ್ಯ, ಏನ್ ಮಾಡ್ತಾ ಇದ್ರಿ, ಹೆಂಗೆ? ಡಯಟ್ ಮಾಡ್ತಿದ್ದೀನಿ. ಇವತ್ತಿನ ದಿವಸ ನೀವು ನನ್ನ ಮಗಳೇ ಹೀರೋಯಿನ್ ಸಿನಿಮಾ ಪ್ರಮೋಷನ್ ಬಂದಿದ್ದೀರಾ. ಸೆಕೆಂಡ್ ಟೈಮ್ ಬರ್ತಾ ಇರೋದು ಮಜಾ ಭಾರತಕ್ಕೆ. ಈ ಸಲ ಹೇಗೆ ಅನಿಸ್ತಾ ಇದೆ ಮೇಡಮ್? ಪ್ರತಿ ಸಲ ಇವಾಗ ಫಸ್ಟ್ ಟೈಮ್ ಬಂದಿದ್ದಕ್ಕಿಂತಲೂ ಸೆಕೆಂಡ್ ಟೈಮ್ ಬಂದಾಗ ಇನ್ನೂ ಜಾಸ್ತಿ ಉತ್ಸಾಹ ಬಂದಿದೆ. ಇನ್ನೂ ಒಳ್ಳೆ ಮಜಾ ಶೋಗಳನ್ನ ನೋಡ್ಬೋದು ಅಂತ ಆಸೆ ಇಟ್ಕೊಂಡು ಬಂದಿದ್ದೀನಿ. ಭಾಳ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಖಂಡಿತವಾಗ್ಲೂ ಹಬ್ಬದ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡೋಣ, ಸಿನಿಮಾದ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ. ಬರೋದಕ್ಕಿಂತ ಮುಂಚೆ ಆಸ್ ಆಲ್ವೇಸ್ ನನ್ನ ಚರ್ಮದಲ್ಲಿ ಹೊಲಿದಂಥ ಲೆದರ್ ಸೀಟ್ಸ್ ನಿಮಗೋಸ್ಕರ ರೆಡಿ ಇದೆ. ದಯವಿಟ್ಟು ಆಸೀನರಾಗಬೇಕು ಸರ್. ಶೀತಲ್, ಈ ಹೆಂಡತಿಯರಿಗೆ ಗಂಡಂದ್ರು ಯಾವಾಗ್ಲೂ ಹೆಂಗಾಗಿರ್ಬೇಕು ಅಂತ ಆಸೆ ಕಣೆ. ಆಬ್ವಿಯಸ್ಲಿ, ಅದ್ರಲ್ಲಿ ಏನ್ ವಿಶೇಷ? ಹೋಗ್ಲಿ, ಅದರಿಂದ ಏನ್ ಪ್ರಾಬ್ಲಮ್ ಇವಾಗ? ಪ್ರಾಬ್ಲಮ್ ಏನು ಅಂತ ಕೇಳ್ತೀಯಲ್ಲ, ಗಂಡಂದ್ರು ಪಾಡ್ ಹೆಂಗಾಗುತ್ತೆ ಗೊತ್ತಾ? ಆ ಅಮಾಯಕ ಗಂಡನ ಕಥೆ ಹೇಳಕ್ ಬರ್ತಿದ್ದಾರೆ ನಮ್ಮ ಗಡಿಬಿಡಿ ಗೆಳೆಯರು. ಲೆಟ್ಸ್ ವೆಲ್ಕಮ್ ಗಡಿಬಿಡಿ ಗೆಳೆಯರು ಆನ್ ಸ್ಟೇಜ್. ಬಲಗಾಲ್ ಮಾತ್ರ ಇಟ್ರೆ ಸಾಕ, 2 ಕಾಲು ಇಡ್ಲಾ? ಬರೀ ಹಾಡ್ತಾನೆ ಜೀವನ ಕಲ್ತ್ಬಿಟ್ಟೆ. ಇಷ್ಟೇ ಆಗೋಯ್ತು ನಿಮ್ ಲೈಫ್. ನೋಡು ಚಿನ್ನ, ಜೀವನ ಅನ್ನೋದು ಐಸ್ ಕ್ಯಾಂಡಿ ಇದ್ದಂಗೆ, ಕೊರಗಕ್ ಮುಂಚೆ ಚೀಪ್ಕೊಂಡ್ಬಿಡ್ಬೇಕು. ಈ ಫಿಲಾಸಫಿಗೆ ಏನು ಕಮ್ಮಿ ಇಲ್ಲ. ಅಕ್ಕಪಕ್ಕದ ಮನೆಯವ್ರನ್ನ ನೋಡಿದಿರೇನ್ರಿ? ಒಂದು ಕಾಸ್ಟ್ಲಿ ಒಡವೆ ಇಲ್ಲ, ಒಂದು ಫಾರಿನ್ ಟ್ರಿಪ್ ಇಲ್ಲ. ಅವ್ರನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಚುರ್ರ ಅನ್ನುತ್ತೆ. ಅವ್ರನ್ನ ಯಾಕೆ ನೋಡ್ತಿ ಡಾರ್ಲಿಂಗ್? ನೋಡು, ಚಪ್ಪಲಿ ಹಾಕಿರೋನು ಬರಿಗಾಲಲ್ಲಿ ಇರೋರನ್ನ ನೋಡಿ ಸಮಾಧಾನ ಮಾಡ್ಕೋಬೇಕು. ಅದೇ ಚಪ್ಪ ಹಿಡ್ಕೊಂಡು ನನ್ ಬಡೀರಿ. ಎಲ್ಲಿ ಹೋಗ್ತಾ ಇದ್ದೀರಾ? ಚಪ್ಪಲಿ ತರಕ್ಕೆ. ನನಗದೆಲ್ಲ ಗೊತ್ತಿಲ್ಲ ರೀ. ನಾನು ನೀವು ಶಾಪಿಂಗ್ ಹೋಗ್ತಿದ್ರೆ ಜನ ಏನು ಅಂತಾರೆ ಗೊತ್ತೇನ್ರಿ? ಏನಂತಾರೆ? ಕೃಷ್ಣ ರುಕ್ಮಿಣಿ ಶಾಪಿಂಗ್ ಹೋಗ್ತಿದ್ದಾರೆ ಅಂತಾರೆ. ಬೇರೆನಿಲ್ವಾ? ಅವತ್ತು ನನ್ನ ಫ್ರೆಂಡ್ ಚೈತ್ರ ಕಾಲ್ ಮಾಡ್ಬಿಟ್ಟು ಏನಂದ್ಲು ಗೊತ್ತೇನ್ರಿ? ಏನಂದ್ಲು ರೀ? ಏನೇ ದೊಡ್ಡ ಅಂಕಲ್ ಜೊತೆ ಶಾಪಿಂಗ್ ಹೋಗ್ತಿದೀಯಾ ಅಂದ್ಲು ಗೊತ್ತಾ? ಅವಳು ಚೈತ್ರನೋ ಮೂತ್ರನೋ. ಅವಳು ಕಣಿಕ್ ಪರ ಬಂದಿದೆ ಕಣೆ. ಅವಳು ಕಣ್ ಸರ ಕಾಣಿಸಲ್ಲ. ಅವಳ ಕಣ್ ಕಾಣಿಸಲ್ಲ ರೀ, ಅವಳು ಸಾಯ್ಲಿ. ಆ ಸುಷ್ಮನ್ ಮದುವೆ ಫೋಟೋಗ್ರಾಫರ್ ಏನಂದ ಗೊತ್ತೇನ್ರಿ? ಅವನೇನಂದ ರೀ? ಮೇಡಮ್, ಅಂಕಲ್ ಪಕ್ಕ ನಿಂತ್ಕೊಳ್ಳಿ ಅಂದ ಗೊತ್ತಾ? ಮತ್ತೇನು ಹೇಳಿಲ್ವಾ? ನಿಮ್ ಮುಖನ ಯಾವ ತರ ಕನ್ನಡಿ ನೋಡ್ಕೊಂಡಿದ್ದೀರೇನ್ರಿ? ಅಲ್ಲೇ ಕಣ ಸಮಸ್ಯೆ ಇರೋದು. 3 ಹೊತ್ತು ನೀನೊಬ್ಳೆ ಕನ್ನಡಿ ಮುಂದೆ ಕುಂತ್ರೆ ನಾನು ಹೆಂಗೆ ಕನ್ನಡಿ ನೋಡ್ಕೊಳ್ಳಿ? ಬಸರಿ ತಮಾಷೆ ಮಾಡ್ಬಿಡಿ. ನಾನ್ ಯಾವತ್ತೂ ನಿನ್ ಮುಂದೆ ಶಾಪಿಂಗ್ ಬರೋದೇ ಇಲ್ಲ. ಒಳಗಾಯ್ತು ಬಿಡು. ವಯಸ್ಸಾದಂತರ ಕಂಡ್ರೆ ಗಂಡ ಇದೊಂದು ಅಡ್ವಾಂಟೇಜ್. ಶಾಪಿಂಗ್ ಖರ್ಚು ಉಳಿಯುತ್ತೆ. ಬಸರಿ ಮತ್ತಿನ್ನೇನೆ
ಅವಳು ಏನೋ ಹೇಳಿದ್ಲು ಅಂತ ನಾನು ಚೇಂಜ್ ಆಗಕ್ಕಾಗುತ್ತಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀವ್ ಯಂಗ್ ಆಗಿ ಕಾಣಿಸ್ಬೇಕು ಅಷ್ಟೇ. ತರಕ್ಕೆ ಇದು ಒಳ್ಳೆ ಕಥೆ ಆಯ್ತು ನೋಡಿ. ನೀ ಏನೋ ಮನೇಲಿ ಆರಾಮಾಗಿ ಕೂತು ಡ್ರೈ ಫ್ರೂಟ್ಸ್ ತಿಂತೀಯ, ಯಂಗ್ ಆಗಿ ಕಾಣ್ಬೇಕಂತ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯ. ಆದ್ರೆ ನಾನು ಡ್ಯೂಟಿ ಅಂತ ಬ್ಯೂಟಿ ಹಾಳು ಮಾಡ್ಕೊಂಡು ಚಿಕ್ಕ ವಯಸ್ಸಿಗೆ ಏಜ್ ಆದ ಒಂಥರ ಕಾಣಿಸ್ತೀನಿ ಅಷ್ಟೇ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಮಾನ ಮರ್ಯಾದೆ ಹೋಗ್ಬೇಕಾ? ನನಗದೆಲ್ಲ ಗೊತ್ತಿಲ್ಲ. ನೀವ್ ಯಂಗ್ ಆಗಿ ಕಾಣಿಸ್ಬೇಕು ಅಷ್ಟೇ. ಇಲ್ಲಾಂಗಿ ನಾನ್ ನನ್ನ ತವರ್ ಮನೆಗೆ ಹೋಗ್ತಾ ಇರ್ತೀನಿ. ಚಿನ್ನ, ಬಗಡ, ಮುದ್ದು. ಏನು? ಎಬ್ದೋರಿ ಈ ಕಡೆ. ಅಯ್ಯೋ ಬಸುರಿ. ಚಿನ್ನ, ಮುದ್ದು. ನೀವೇನೇ ಹೇಳಿ ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಇದೇ ಪ್ರಾಬ್ಲಮ್. ಇದಕ್ಕಿದಂತೆ ಹೆಂಗ ಕಾಣು ಅಂತ ಹೇಳಿದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಬಂದ್ಬಿಡ್ತಾರ ಹೆಂಗು ಅಂತ ಹೆಂಗೋ ಅಂತ. ಹಾ, ಏನಿದೆ ಇವತ್ತಿಂದ್ರಲ್ಲಿ ಪೇಪರಲ್ಲಿ? ವಾ, ಇಲ್ಲಿ ಯಾವ್ದೋ ಒಂದು ಆಡಿದೆ. ಚಿಕ್ಕ ವಯಸ್ಸಿನಲ್ಲಿ ಮುಪ್ಪಿನ ಲಕ್ಷಣಗಳು ಕಾಣಿಸುತ್ತಿವೆ. ಹಾಗಿದ್ದರೆ ಸಂಪರ್ಕಿಸಿ ಪಂಚಮ ವೇದ ಪ್ರೇಮದ ನಾದ. ಫೋನ್ ಮಾಡೋಣ. ಹಲೋ ಹಲೋ, ನಾನು ಡಾಕ್ಟರ್ ಪ್ರೇಮದ ನಾದ. ಐನೋ ಆಯುರ್ವೇದ ವಿತ್ ಧನ್ವಂತರಿ ವೇದ. ಓಕೆ. ನಾನು ನಿಮ್ದು ಪೇಪರ್ ಅಲ್ಲಿ ನೋಡಿದೆ. ಗುಡ್, ಬಟ್ ನಂದು ಪೇಪರ್ ಅಲ್ಲಿ ಹಾಕಿಲ್ವಲ್ಲ. ಅಯ್ಯೋ, ಅದು ನನಗೆ ಬೇಕಾಗಿತ್ತಲ್ಲ. ನೀವು ಫೋಟೋ ತಾನೇ ಕೇಳ್ತಾ ಇರೋದು? ಅಯ್ಯೋ ಅಲ್ಲ ರೀ, ಔಷಧಿ. ನಮ್ಮ ಔಷಧಿ ಕೇಳ್ತಾ ಇದ್ದೀರಾ? Yes. ನೀವೆಲ್ಲಿದ್ದೀರಾ ಹೇಳಿ? ಹೆಬ್ಬಾಳದಲ್ಲಿದ್ದೀನಿ. ಹೆಬ್ಬಾಳದಲ್ಲಿ. ಈಗಿಂದೀಗ್ಲೇ ನಿಮ್ನ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಂಡು ನಾ ಈ ತರ ಬಂದ್ಬಿಡ್ತೀನಿ ನೋಡಿ. ಬನ್ನಿ. ಇಲ್ಲಿ ನಾಯಿ ತರ. ನಾನು ಪಂಚಮ ವೇದ ಪ್ರೇಮದ ನಾದ ಐನೋ ಆಯುರ್ವೇದ ವಿತ್ ಧನ್ವಂತರಿ ವೇದ. ನಾನು ಬಸುರಿ. ನೀವು ಬಸುರಿ. ನೀವು ಬಸುರಿ. ನೀವು ಕುಣಿಬೇಡಿ. ನೀವು ನಮ್ಮ ಭಾರತದ ಮೊಟ್ಟ ಮೊದಲ ಗಂಡು ಬಸುರಿ. ನಾವೆಲ್ಲರೂ ಹೆಮ್ಮೆ ಪಡ್ತಾ ಇದ್ದೀವಿ. ನಾವು ಹೆಣ್ಣಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ನಮ್ಮ ಗಂಡಸರ ಗೌರವವನ್ನು ನೀವು ಎತ್ತಿ ಹಿಡಿತಾ ಇದ್ದೀರಿ. ಮಿಸ್ಟರ್ ಬಸುರಿ, ಕಂಗ್ರಾಚುಲೇಷನ್. ಯಾವ್ದು ಅಲ್ಲ ರೀ, ನನ್ನ ಹೆಸರು ಬಸ್ಸು. ನನ್ನ ಹೆಂಡತಿ ಪ್ರೀತಿಯಿಂದ ಬಸ್ಸು ರೀ ಅಂತಾಳೆ. ಓ ನೋ, ನಾನ್ ನಿಮ್ಮನ್ನೇ ಬಸುರಿ ಅನ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲ ಹೋಗ್ಲಿ ಬಿಡಿ. ಮತ್ತೆ ನನಗೆ ಆ ಔಷಧಿ ಬೇಕಾಗಿತ್ತಲ್ಲ. ಓ, ನಾನೀಗ ಆ ಔಷಧಿ ಕೊಡ್ತಾ ಇಲ್ವಲ್ಲ. ನೀವು ಯಾವ ಔಷಧಿ ಹೇಳ್ತಿರೋದು? ನರ ದೌರ್ಬಲ್ಯ. ಅದಲ್ಲ ರೀ, ಹೆಂಗ ಔಷಧಿ? ಓ, ನನ್ನ ಹೊಸ ಸಂಶೋಧನೆ ಬಗ್ಗೆ ಕೇಳ್ತಾ ಇದ್ದೀರಿ. ಮಿಸ್ಟರ್ ಬಸುರಿ, ನಿಮ್ ಏಜ್ ಎಷ್ಟು? ಜಸ್ಟ್ 35. ಓ, 35ಕ್ಕೆ ಮುದಿನಾಯಿ ತರ ಕಾಣ್ತಾ ಇದ್ದೀರಲ್ಲ. ಡಾಕ್ಟ್ರೆ, ನನ್ನ ಹೆಂಡತಿನೂ ಬೈತಾಳೆ, ನೀವು ಬೈತೀರಾ? ಮೊದ್ಲು ಸೊಲ್ಯೂಷನ್ ಕೊಡಿ. ಮಿಸ್ಟರ್ ಬಸುರಿ, ನಾ ಸೊಲ್ಯೂಷನ್ ಕೊಟ್ಟೆ ಅಂದ್ರೆ ಎಲ್ಲ ಲೂಸ್ ಮೋಷನ್ ತರ ಹೋಗ್ಬಿಡುತ್ತೆ. ಏನು ಪ್ರಾಬ್ಲಮ್? ಮಿಸ್ಟರ್ ಬಸುರಿ, ನೋಡಿ, ನನ್ನ ಹತ್ರ ಒಂದು ಮೆಡಿಸನ್ ಇದೆ. ಒಂದ್ ನಿಮಿಷ ಇರಿ. ಎಸ್, ಈ ಮೆಡಿಸನ್ ನ ಡೈಲಿ 10 ml ತಗೊಂಡ್ರೆ ನೀವು ಒಂದೇ ತಿಂಗಳಲ್ಲಿ ಯಂಗ್ ಆಗಿ ಕಾಣ್ತೀರಾ. 1 ತಿಂಗಳು ಬೇಕಾ? ಓ ಬಸುರಿ, ಕಾಯಿ ಹಣ್ಣೋಗಕ್ಕೆ ಟೈಮ್ ಬೇಡವಾ? ಬೇಕು. ಮತ್ತೆ ನೀವು ಒಂದೇ ತಿಂಗಳಲ್ಲಿ ಯಂಗ್ ಆಗ್ಬಿಡ್ತೀರಾ. ಅಯ್ಯೋ, 1 ತಿಂಗಳಲ್ಲಿ ಹೆಂಗ ಕಂಡ್ರೆ ಅಷ್ಟೇ ಸಾಕು ನಂಗೆ. ಹೆಂಗೇನು ಹೆಂಗೆಂಗೋ ಕಾಣ್ತೀರಾ ಅಂದ್ರೆ ಹೆಂಗ ಕಾಣ್ತೀರಾ ಅಂದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೆಂಗಾದ್ಮೇಲೆ ಮೀಟ್ ಆಗ್ತೀನಿ. ಖಂಡಿತ. ನನ್ನ ಮೊಟ್ಟ ಮೊದಲ ಔಷಧಿ ಪ್ರಯೋಗವನ್ನ ಈ ಬಕ್ರಾ ಮೇಲೆ ಮಾಡ್ತಾ ಇದ್ದೀನಿ. ಏನಂದ್ರಿ? ಏನೂ ಇಲ್ಲ, ಪಂಚಮ ವೇದ ಪ್ರೇಮದ ನಾದ ಆಯುರ್ವೇದ. ಹೆಂಗಿದೆ? ಬಂತು ಬರ್ತಾ ಒಂದೇ ಇಟ್ಟಿಗೆ ಬಾಟ್ಲ್ ಎತ್ತು ಬಿಡ್ತೀನಿ. ಬಸುರಿ ರೀ, ಇಷ್ಟೊತ್ತಿಗೆ
ಮಾಡ್ಕೊಂಡಿದ್ದೀರಾ? ಒಂದು ಆಂಟಿ ಆಂಟಿ ರೀ, ಯಾರೋ ಬಾಗ್ಲ ಹತ್ರ ನಿಂತ್ಕೊಂಡು ಕರಿತಾ ಇದಾರೆ, ಹೋಗ್ರಿ. ಹೌದಾ ಆಂಟಿ ಅಲ್ಲಿ ಯಾರು ಇಲ್ಲ. ರೀ, ಮತ್ಯಾರೋ ನನ್ನನ್ನ ಆಂಟಿ ಅಂತ ಕರ್ದಾಗಾಯ್ತು ರೀ. ನಾನೇ ಆಂಟಿ ಅಂದಿದ್ದು. ಏನ್ರಿ ಆಗಿದೆ ನಿಮ್ಗೆ? ಯಾಕ್ರಿ ತಮಾಷೆ ಮಾಡ್ತಾ ಇದ್ದೀರಾ? ನಂಗೆ ಹೊಡಿತೀರಾ ಹೋಗಿ ಆಂಟಿ. ಆಂಟಿ ಆಂಟಿ ನಂಗೆ 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 ನೂಡಲ್ಸ್ ಬೇಕು. ನೂಡಲ್ಸ್ ಬೇಕಾದ್ರೆ ಇಷ್ಟೊತ್ತಿಗೆ ಮಾಡ್ಕೊಳಕ್ ಆಗಲ್ಲ. ನೂಡಲ್ಸ್ ಬೇಕು. ಆಗಲ್ಲ. ನೂಡಲ್ಸ್ ಬೇಕು. ಬೇಕಾದ್ರೆ ನಾನು ಎಲ್ಲಿಂದ ತರ್ಲಿ? ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ? ಎದ್ದೇಳ್ರಿ. ನಂಗೆ ನೂಡಲ್ಸ್ ಬೇಕು. ಆಯ್ತು ರೀ, ತರ್ತೀನಿ. ನೂಡಲ್ಸ್ ತರ್ತೀನ್ರಿ. ತರ್ತೀನ್ರಿ. ನೂಡಲ್ಸ್ ತರ್ತೀನಿ ಕೊಡಲ್ಲ. ತಕೊಳ್ಳಿ. ನೂಡಲ್ಸ್ ಎಷ್ಟು ಉದ್ದ, ಎಷ್ಟು ಚೆನ್ನಾಗಿದೆ. ನಂಗಿದು ಬೇಡ. ಮತ್ತೇನ್ ಬೇಕು? ನಂಗೆ ಚಿಕ್ಕ ನೂಡಲ್ಸ್ ಬೇಕು. ನಾನು ಎಲ್ಲಿಂದ ತರ್ಲಿ ಚಿಕ್ ನೂಡಲ್ಸ್? ಚಿಕ್ ನೂಡಲ್ಸ್ ಬೇಕು. ನೀನು ಆಗಲ್ಲ ತರಕ್ಕೆ. ನಾನು ಎಲ್ಲಿಂದ ತರ್ಲಿ ಚಿಕ್ ನೂಡಲ್ಸ್? ಆಂಟಿ ಆಂಟಿ ನಂಗೆ ನಂಗೆ ಆಟ ಆಡಕ್ಕೆ ಆಟಿಕೆ ಸಾಮಾನು ಬೇಕಂಟಿ. ನಮ್ಮ ಮನೆಯಲ್ಲಿ ಅಕ್ಕಿ ಸಾಮಾನು ಇಲ್ಲ ಆಂಟಿ. ನಂಗೆ ಗೊಂಬೆ ಬೇಕು. ಮನೇಲೊಂದು ಮಗು ಕೊಡಕ್ಕೆ ಯೋಗ್ಯತೆ ಇಲ್ಲ. ಆಟ ಸಾಮಾನು ಬೇಕಾದ್ರೆ ಆಟ ಸಾಮಾನು. ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಗೊಂಬೆ ಬೇಕು. ಅಯ್ಯೋ, ಅಯ್ಯೋ, ಇವ್ರ ಗೊಂಬೆ ಎಲ್ಲಿಂದ ತರ್ಲಿ? ತರ್ತೀನಿ ಕಣ. ಏನ್ ಬೇಕೋ ಎತ್ತು, ಎಲ್ಲಿದೆ ಗೊಂಬೆ? ಈಗ ಗೊಂಬೆ ಚೆನ್ನಾಗಿದೆ ಚೆನ್ನಾಗಿದೆ. ಕೂದಲೇ ಇಲ್ಲ. ನಂಗಿದು ಬೇಡ. ಮತ್ತೇನ್ರಿ ಬೇಕು ನಿಮ್ಗೆ? ನಂಗೆ ಸೌಮ್ಯ ಬೇಕು. ಸೌಮ್ಯ ತರ ಇರೋ ಗೊಂಬೆ ಬೇಕು. ಸೌಮ್ಯ ತರ ಇರೋ ದೊಡ್ಡ ಗೊಂಬೆನ ನಾನು ಎಲ್ಲಿಂದ ತರ್ಲಿ? ನಂಗೆ ಬೇಕು. ಸೌಮ್ಯ ತರ ಇರೋ ಗೊಂಬೆ ಬೇಕು. ಅಯ್ಯೋ, 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 ಅಯ್ಯೋ. ತರ್ತೀನಿ. ಗೊಂಬೆ ಬೇಕು. ಸೌಮ್ಯ ಗೊಂಬೆ. ಸೌಮ್ಯನೇ ಬಂದ್ಬಿಟ್ಲು. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ನಂಗಿದು ಬೇಡ. ಯಾಕೆ? ನಂಗೆ ಚಿಕ್ಕ ಗೊಂಬೆ ಬೇಕು. ಯಾಕೆ? ನಂಗೆ ಚಿಕ್ಕ ಗೊಂಬೆ ಬೇಕು. ನಾನು ಗೊತ್ತಿಲ್ಲ ರೀ. ದೊಡ್ಡದು ಕೇಳಿದೆ ಸಣ್ಣದು, ಸಣ್ಣದು ಕೇಳಿದೆ ದೊಡ್ಡದು. ನನ್ನಿಂದ ಆಗಲ್ಲ. ನಂಗೆ ಚಿಕ್ಕ ಗೊಂಬೆ ಬೇಕು. ತಗೊಳ್ರಿ. ಏನಿದು? ತಗೊಳ್ರಿ. ಬೇಡ ಪ್ಲೀಸ್ ತಗೊಳ್ರಿ. ಬೇಡ ಇದು. ಇಲ್ಲಿ ಒಂದ್ಸರಿ ಎಕ್ಸರ್ಸೈಸ್ ಮಾಡಿ ನೋಡೋಣ. ಚೆನ್ನಾಗಿದೆ ಚೆನ್ನಾಗಿದೆ. ನಂಗೆ ಹೊಡ್ತೀಯ? ಅರ್ತಿಂಗ್ ತಾಳು ನಿಂಗೆ. ಎಲೆಮರಿಕಾಯಿ, ಎಲೆಮರಿಕಾಯಿ, ಎಲೆಮರಿಕಾಯಿ. ಆಂಟಿ ಇದು ನಂಗೆ ಬೈತಿದೆ. ಹಂಗ್ ಬೈತೀಯ? ತಿಂತಾಳು. ನಂಗೆ ಹೊಡಿತೀಯ? ಮಾಡ್ತೀನಿ ತಡಿ, ಓಡಿಸ್ತೀನಿ ನಿನಗೀಗ. ಇದು ನನ್ನ ಮೇಲೆ ಬೀಳ್ತಿದೆ. ಚಾರ್ಜ್ ಖಾಲಿ ಆಯ್ತು ರೀ. ಸೂರಿಗೇಳಿ ಹೊಸ ಬ್ಯಾಟ್ರಿ ಅಯ್ಯೋ, ಓಡಿ ಅಂತೇಳಿ ಇವಾಗ ಓಡಲ್ಲ ರೀ ಇದು. ತಗೊಂಡೋಗಿ ಜಾಸ್ತಿ ಸ್ಪೇಸ್ ತಿನ್ನುತ್ತಾ ಗಮನ ಸರಿ ಇಲ್ಲ, ಏನು ಸರಿ ಇಲ್ಲ. ಆಂಟಿ ಏನು? ಈ ನಲ್ಲಿ ನೀರೇ ಬರ್ತಿಲ್ಲ. ಪೈಪ್ ಸಿಕ್ಕಿಸಿದ್ರೆ ಬರುತ್ತೆ. ನಂಗೆ ಈಗಲೇ ಬರ್ಬೇಕು. ಈಗ ಬರ್ಬೇಕು ಅಂದ್ರೆ ನಾನು ಎಲ್ಲಿ ಮಾಡ್ಲಿ? ಅಯ್ಯೋ, ನಾನು ಏನ್ರಿ ಮಾಡ್ಲಿ?
ಮಾಡಿದ್ರೆ ನಂಗೆ ಸುಸು ಬಂದ್ಬಿಡುತ್ತೆ. ಟಾಯ್ಲೆಟ್ ಎಲ್ಲಿದೆ? ನಿಮ್ ಮನೆ ಟಾಯ್ಲೆಟ್ ನಿಮ್ಗೆ ಗೊತ್ತಿಲ್ವೇನ್ರಿ? ನಂಗೆ ಗೊತ್ತಿಲ್ಲ, ಕರ್ಕೊಂಡು ಹೋಗಿ ಬನ್ನಿ. ರೀ, ಹೋಗ್ರಿ ರೀ. ಅಲ್ಲಿ ಗೊಗ್ಗಯ್ಯ ಇದ್ದಾರೆ, ನೀವೇ ಬನ್ನಿ. ಬನ್ರಿ, ಕರ್ಕೊಂಡು ಹೋಗ್ತೀನಿ. ನನ್ಗೊಂದು ಅರ್ಥ ಆಗ್ತಿಲ್ಲ. ನನ್ ತುಂಬಾ ಕಷ್ಟ ಆಗ್ತಿದೆ. ಓಡಿಸಿ 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 ನನ್ ಸುಸ್ತಾಗ್ತಾ ಇದೆ. ನನಗೆ ಆಗ್ತಾ ಇಲ್ಲ. ಆಂಟಿ, ಈ ಜಿಪ್ ಹಾಕಿ. ಜಿಪ್ಪನು ನಾನೇ ಹಾಕ್ಬೇಕಾ? ನನಗೆ ಹಾಕೊಳಕ್ ಬರಲ್ಲ. ನನಗೆ ಗೊತ್ತಿಲ್ಲ, ಹಾಕಕ್ಕಾಗಲ್ಲ. ನನಗೆ ಬಿಚ್ಚಕ್ಕಷ್ಟೇ ಗೊತ್ತು. ಅಯ್ಯೋ, ಹಾಕೊಳ್ತೀರಾ ಇಲ್ವಾ ಇವಾಗ? ಏನಾಯ್ತು? ಸಿಗಾಕೊಳ್ತು. ಏನು? ಬೇದಲು. ರೀ, ಇದನ್ ಮಾತ್ರ ನನ್ ಕೈಯಿಂದ ಎತ್ತಾಗ ಹೇಳ್ಬೇಡ್ರಿ. ಆಂಟಿ, ಸಮಾಧಾನ ಮಾಡ್ಕೊಳ್ಳಿ. ಪ್ಯಾಂಟ್ ಹಾಕಿ. ಅಯ್ಯೋ, ನಾನಿದು ಆಗಲ್ಲ ಕಣೋ. ಹಾಕ್ತೀಯಾ ಇಲ್ವಾ ಇವಾಗ? ನನಗೆ ಹಾಕೊಳಕ್ ಬರಲ್ಲ. ಹಾಕಿ. ಮಾಡಿದ್ರೆ ನಾನೇನ್ ಮಾಡ್ಲಿ? ಹಾಕೊಳ್ತೀರಾ ಇಲ್ವಾ? ನಂಗೆ ಬರಲ್ಲ. ಇವಾಗ ನಿಮ್ಗಿದೆ. ವರ್ಕ್ ಆಗ್ತಾ ಇದೆ. ಮತ್ತೆ ಬಿಚ್ಕೊಂತು. ನಿಮಗಿದೆ ತಾಳ್ರಿ. ನೀ ಹಿಂಗ್ ಬಡಿದ್ರ ನಾ ಪ್ಯಾಂಟ್ ಹಾಕೊಳ್ಳಲ್ಲ. ನನಗೆ ಸಾಕಾಗೋಗಿದೆ. ನನ್ನಿಂದ ಆಗಲ್ಲ ಇನ್ನು. ನಾನಿದ್ ಮನೆ ಬಿಟ್ಟು ಹೋಗ್ತೀನಿ. ನನಗಾಗಲ್ಲ. ಆಗಲ್ಲ. ಅಯ್ಯೋ, ಬಾಯ್ ಮುಚ್ಚ್ರಿ. ಬಾಯ್ ಮುಚ್ಚ್ರಿ. ತಮಾಷೆ ಮಾಡ್ಬೇಡ್ರಿ. ತಮಾಷೆ ಮಾಡ್ಬೇಡ್ರಿ. ನನಗೆ ಹೊಡಿತೀರಾ? ನನಗೆ ಹೊಡಿತೀರಾ? ಬಾಯ್ ಮುಚ್ಚಿರಾ ಇಲ್ವಾ? ಬಾಯ್ ಮುಚ್ಚಿರ ಇಲ್ವಾ? ಅಯ್ಯೋ, ನಾನು ಯಾರು ಮಾಡಲಿ? ಆಂಟಿ, ಆಂಟಿ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ದೋಸೆ ತಂದ್ಕೊಡಿ. ದೋಸೆ ತಾನೆ? ಇಲ್ಲಪ್ಪ. ದೋಸೆ ಬೇಕು. ತಕೊಳ್ರಿ. ದೋಸೆ. ಆಂಟಿ, ಇದರಲ್ಲಿ ಎಷ್ಟು ತೂತಿದಾವೆ? ನಿನ್ ಮೂತಿ ಮೇಲೆ ತೂತ್ ಮಾಡ್ಬಿಡ್ತೀನಿ ಇವಾಗ. ಎಷ್ಟು ತೂತಿದಾವೆ? ವೇದ ಪ್ರೇಮದ ನಾದ. ಹಾಯ್, ನೀವ್ಯಾರು? ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ಪಂಚಮ ವೇದ ಪ್ರೇಮದ ನಾದ, ಇನ್ನು ಆಯುರ್ವೇದ ವಿತ್ ಧನ್ವಂತರಿ ವೇದ. ಓಕೆ ಮಿಸ್ಟರ್ ಬಸುರಿ, ನಾನ್ ನಿಮ್ಗೆ ಹೆಂಗಾಗಕ್ಕೆ ಮೆಡಿಸಿನ್ ಕೊಟ್ಟಿರೋ ಡಾಕ್ಟರ್. ಹಾಗಾದ್ರೆ ಇವ್ರು ಹಿಂಗ್ ಮಾಡಕ್ಕೆ ನೀವೇನ್ರಿ ಕಾರಣ? ಇದೇ ತಾಳಿ ನಿಮ್ಗೆ. ಹಂಗಲ್ಲ, ಅವ್ರೇ ಕೇಳಿದ್ದು. ಆಂಟಿ, ಆಂಟಿ, ಲೇ, ನೀನ್ ಬೇಕಾದ್ರೆ ಇನ್ನೊಂದು ಏಟ್ ಹೊಡೆದ್ಬಿಡು, ಸಹಿಸ್ಕೋತೀನಿ. ಆದ್ರೆ ಈ ಸುಂದ್ರಿನ ಮಾತ್ರ ಆಂಟಿ ಅನ್ಬೇಡ. ಅದ್ ಬಿಡಿ, ವಿಷಯಕ್ ಬನ್ನಿ. ಇವ್ರು ನಿಮ್ ಗಂಡನಾ? ಹೌದು. ಮತ್ ಹೊಳೆಲ್ ಬಿಡೋ ಪಿಂಡ ಕಣ್ಣ ಕಾಣ್ತಾನೆ. ನೀವು ಅವ್ರ ಮೊಮ್ಮಗಳ ತರ ಕಾಣ್ತಾ ಇದ್ದೀರಾ. ಅದ್ ಸರಿ, ವಿಷಯಕ್ ಬನ್ನಿ. ಇವ್ರನ್ನೇನಾದ್ರೂ ಮಾಡ್ರಿ. ನೀವು ರೆಡಿ ಅಂದ್ರೆ ನಾನ್ ರೆಡಿ. ನಾನು ಔಷಧಿ ಕೊಡೋಕ್ ರೆಡಿ ಅಂದೆ. ಅಯ್ಯೋ, ಇವ್ರನ್ನ ಹೆಂಗಾರು ಸರಿ ಮಾಡ್ರಿ. ಓಕೆ ಓಕೆ ಓಕೆ, ನಾನು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಬಸುರಿ, ಬನ್ನಿ ಇಲ್ಲಿ. ನಾನ್ ಬರಲ್ಲ. ಯಾಕೆ? ನೀವಿಬ್ರು ಸೇರಿ ಆ ಔಷಧಿ ಕುಡಿಸಿ ನನ್ನ ಚೇಂಜ್ ಮಾಡ್ಬೇಕಂತಿದ್ದೀರಾ? ನಾನ್ ಬರಲ್ಲ. ಹಿಡ್ಕೊಳ್ಳಿ ಅವ್ರನ್ನ. ಬನ್ರಿ ಇಲ್ಲಿ. ಮಿಸ್ಟರ್ ಬಸುರಿ, ಬನ್ನಿ. ನಾನ್ ಬರಲ್ಲ. ಮಿಸ್ಟರ್ ಬಸುರಿ, ನನ್ನ ಕೈಲಾಗೋದಿಲ್ಲ. ಹಿಡ್ಕೊಂಬಿಡಿ. ಕುರ್ಸಿ ಕುರ್ಸಿ ಕುರ್ಸಿ. ಎಸ್, ನಿಮ್ ಗಂಡ ರೆಡಿ ಆದ. ಥ್ಯಾಂಕ್ಸ್ ಡಾಕ್ಟ್ರೆ, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಓಕೆ.
ಬಸುರಿ ಎದ್ದೇಳ್ರಿ ಎದ್ದೇಳ್ರಿ. ಮಗಳೇ ಹೋಗಮ್ಮ, ಸ್ಕೂಲ್ಗೆ ಹೋಗಿ ನನ್ನ ಮೊಮ್ಮಗನ ಕರ್ಕೊಂಡು ಬಾ ಹೋಗು. ಮಜವೋ ಮಜ ಭಾರತ ಮಜವೋ ಮಜ ಭಾರತ. ಏನ್ ಬೊಂಬೆ, ಏನ್ ಆಟ, ಏನ್ ಮಾತ್ರೆ ನನ್ಗಂತೂ ಒಂದ್ ಸೆಕೆಂಡ್ ಹಿಂಗೆ ಉಶು ಬೆವ್ರು ಬಂದ್ಬಿಡ್ತು ನೆನ್ಸ್ಕೊಂಡು ನಾನಂತೂ ಜಡ್ಜಸ್ಗೆ ಯಾವ ರೀತಿಯಾದ ಫೀಲಿಂಗ್ ಇದೆ ಅಂತ ಕೇಳೋಣ. ನಾರಾಯಣ್ ಸರ್ ಹೇಗೆ ಅನಿಸ್ತು ಸರ್? ಏನನ್ಸುತ್ತೆ, ಔಷಧಿ ಏನಾದರೂ ನಿಜವಾಗ್ಲೂ ಸಿಗೋದಾಗಿದ್ದಿದ್ರೆ ನಮ್ಮ ಜಗತ್ತು ಏನೆಲ್ಲ ಅಲ್ಲಕಲ್ಲೋಲ ಆಗ್ಬೋದು ಅಂತ ಸುಮ್ಮನೆ ಜಸ್ಟ್ ಒಂದು 5 ನಿಮಿಷ ನೆನೆಸ್ಕೊಂಡು ನೋಡಿದೆ ಏನೇನೆಲ್ಲ ಆಗ್ಬೋದು ಅಂತ. ಬಟ್ ಏನೋ ತುಂಬ ವಿಶೇಷವಾಗಿದೆ, ವ್ಯತ್ಯಾಸವಾಗಿ ಕಾಣಿಸ್ತು ನಮಗಿವತ್ತು. ಬಟ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಬಸುರಿ. ಆಮೇಲೆ ನಿನ್ನನ್ನು ಕರೆಕ್ಟಾಗಿ ನಿನ್ನನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ಬಂದಿದ್ದು ಪಿ ಕೆ, ಎಕ್ಸ್ಟ್ರಾಡಿನರಿ ಪಿ ಕೆ. ನಿನ್ನ ವಾಯ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೌಮ್ಯ ಡಾಲ್ ಥರನೇ ಕಾಣ್ತಾ ಇದ್ದೆ ಇವತ್ತು. ನೀವು 4 ಜನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಮಂಜಾ ಪಾಸಿಂಗ್ ಕ್ಲೌಡ್ ಥರ ಬಂದು ಹೋದರೂ ಕೂಡ ಎಂಟೈರ್ ಸ್ಕಿಟ್ಗೆ ಅವ್ನು ಕೊಟ್ಟು ಟಾನಿಕ್ಕೆ ಕಿಕ್ ಬಂದಿದ್ದು. ಸೂಪರ್ ಮೆಂಟರ್ ಆ್ಯಂಡ್ ರೈಟರ್ ಆ್ಯಂಡ್ ಆಲ್ ಓವರ್ ಆರ್ಟಿಸ್ಟ್. ಗುಡ್ ಲಕ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಇದೇನು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಆದವ್ರಿಗೆ ಈ ಥರದ್ದೆಲ್ಲ ಎಡವಟ್ಟುಗಳಾಗೋದು. ನಮ್ಗೆ ಏನಂದ್ರೂ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆ ಥರದ್ದು ಎಡವಟ್ಟಾಗಿರೋ ಒಂದು ಮದುವೆ ಗಂಡ ಹೆಂಡತಿ ಥರ ಕಾಣ್ತಾ ಇದ್ರಿ ನೀವಿಬ್ರು. ಆದರೆ ಕಲಾವಿದರಾಗಿ ನಿಮ್ಮಿಬ್ಬರ ಪೇರ್ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವಿಬ್ಬರು. ಅದು ಬಿಟ್ಟರೆ ಸ್ಕಿಟ್ ಒಂಥರ ಚೆನ್ನಾಗಿತ್ತು. ನೀವುಗಳೆಲ್ಲ ಕಲಾವಿದರು ನೋಡೋ ಹಾಗೆ ಮಾಡಿದ್ರಿ. ಗುಡ್ ಲಕ್ ಮುಂದೆ. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರ್ ಸರ್, ಇದರಲ್ಲಿ ಬ್ಯೂಟಿ ಏನಂದರೆ ಅವರಷ್ಟೆಲ್ಲ ಟಾನಿಕ್ ತೊಗೊಂಡು ಮಗು ಥರ ಆದರು, ಗಂಡನ ಥರ ಇದ್ದರು, ಮುದ್ಕನ್ ಥರ ಆದರು, ಅದನ್ನೆಲ್ಲ ಸಹಿಸ್ಕೋತಾ ಇದ್ಲು ಆಕೆ. ಅದನ್ನ ಹಾಗೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ಲು. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಕಾನ್ಸೆಪ್ಟ್. ಗಂಡ ಹೆಂಡ್ತಿರಂದ್ರೆ ಹಾಗೆ ಇರ್ತಾರೆ. ವಾಹ್. ಸೂಪರ್, ಟೋಟಲಿ ಸ್ಕಿಟ್ ಇಸ್ ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. Thank you, ಬುಲೆಟ್ thank you ಪ್ರಕಾಶ್ very ಸರ್, ನಿಮಗೆ ಹೇಗೆ ಅನಿಸ್ತು? 3 ಜನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಯಾರ್ಯಾರ ವಯಸ್ಸು ಯಾವ ಟೈಮಲ್ಲಿ ಹೆಂಗಿರುತ್ತೋ ಹಾಗೆ ಇರುತ್ತೆ. ಅತಿರೇಕ ಮಾಡೋಕ್ಕೆ ಹೋದರೆ ಈ ಥರ ಪ್ರಸಂಗಗಳೇ ಆಗೋದು. ಇದು ಶೋ ಆಗಿರೋದ್ರಿಂದ ಸೊ ಚೆನ್ನಾಗಿದೆ. ಅದು ಬಿಟ್ಟರೆ 3 ಜನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಟೈಮ್ ಇನ್ನೂ ಸೂಪರ್ ಆಗಿ ಮಾಡಿ. ಥ್ಯಾಂಕ್ ಯು. ನಮ್ಮ ಜೊತೆ ಇವತ್ತು ವಿಜಯ್ ಚಂಡೂರ್ ಅವರು ಇದ್ದಾರೆ. ನಾವು ಅವರು ಒಂದು ಸಿನಿಮಾದಲ್ಲಿ ಕೂಡ ಕೆಲಸ ಮಾಡ್ತಾ ಇದೀವಿ. ಇವಾಗ ಈ ಮಲಯಾಳಂ ಆಕ್ಸೆಂಟಲ್ಲಿ ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಅವರು. ಅದರ ಒಂದು ಝಲಕ್ ನೋಡೇ ಬೋಣ ಇವಾಗ. ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಚಪ್ಪಾಳೆ ಬರೋಣ, ಚಪ್ಪಾಳೆ. ನನ್ನ ಮಗನ ಚಾನೆಲ್ ರಿಪೋರ್ಟರ್ ಬರಬೇಕು. ಅವರು ಮಲಯಾಳಿ, ನೀವು ಸೇಮ್ ರಿಪೋರ್ಟರ್. ನಿಮ್ಮಿಬ್ರು ಏನು ಬೇಕಾನ ಮಾಡ್ಕೊಳ್ಳಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ವೀಕ್ಷಕರೇ, ನಿಮಗೆ ಇಷ್ಟು ದಿನ ಬರೀ ಅದ್ಭುತಗಳನ್ನ, ದೈವಿ ಶಕ್ತಿಗಳನ್ನ, ಇಂತಹ ಹಲವಾರು ವಿಷಯಗಳನ್ನ ತೋರಿಸ್ತಾ ಇದ್ವಿ. ಆದ್ರೆ ಇವತ್ತು ನಾನು ನಿಮ್ಮನ್ನ ಮಜಾ ಭಾರತ ವೇದಿಕೆಯಲ್ಲಿ ಒಂದು ಅದ್ಭುತ ವ್ಯಕ್ತಿಯ ಜೊತೆ ಮಾತಾಡಿಸ್ತೀನಿ. ಬನ್ನಿ ಸರ್, ನಿಮ್ಮ ಹೆಸರು? ಅರಿಲ್ಲ. ಹೆಸರು ಅರಿಲ್ಲ. ಏನೋ ಹರಿಲಿಲ್ಲ ಅಂತ ಇದ್ದಾರೆ ವೀಕ್ಷಕರು. ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಹೆಸರು ಏನು ಜಾತಕ ಅಂತಾರೆ, ಅದನ್ನ ತಯಾರು ಮಾಡಿಟ್ಟಾಗ ಅದನ್ನ ಯಾರೋ ಹರಿದಿದ್ದಾರಂತೆ. ಹಾಗಾಗಿ ಅವ್ರ ಹೆಸರು ಅವರಿಗೆ ನೆನಪಾಗ್ತಿಲ್ಲ. ಹೋಗ್ಲಿ, ಮುಂದಿನ ವಿಷಯಕ್ಕೆ ಹೋಗೋಣ. ಸರ್, ನೀವು ಏನು ಮಾಡ್ಕೊಂಡಿದ್ದೀರಾ? പക്ഷേ നോക്ക് എനിക്ക് അറിയത് നീ എവിടെ, പക്ഷേ എനിക്ക് അറിയില്ല അവങ്ങള് നീ ಹಿಂಗೆ ಮಾತಾಡಿದಿಲ್ಲ, ಅದನ್ನ ನನಗೆ ಗೊತ್ತಾಗಲಿಲ್ಲ. ಈ ಪ್ರತಿಭೆಗೆ ಇನ್ನೊಂದು ಹೊಸ ಮುಖ ಇದೆಯಂತೆ. ಸರ್, ನೀವು ವಿಲನ್ಗಳ ತರ ಮಾಡ್ತೀರಂತಲ್ಲ, ಅದು ಯಾವ ತರ ಹೇಗೆ ಅಂತ ಒಂದ್ಸರಿ ಮಾಡಿ ತೋರಿಸಿ. ಅದು ವಿಲನ್ ಥರ ಮಾಡುವುದಿಲ್ಲ. ಅದು ಏನು ಅಂದರೆ, ಈಗ ಕನ್ನಡದಲ್ಲಿ ವಿಲನ್ ಮಾತಾಡಿದ್ರೆ ಅದು ಪಂಚು ಆಗುತ್ತುಂಟು. ಹೇಗೆ ಪಂಚು ಆಗುತ್ತಂದ್ರೆ, ಎತ್ತಿದ್ರೆ ಗದೆ, ಇಳಿಸಿದ್ರೆ ವದೆ, ಅದಕ್ಕೆ ಒಂದು ಸೌಂಡಿಂಗ್ ಇದೆ. ಇನ್ನು ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಿಮ್ಮದು ಇದು ತೆಲುಗು ಮಾತಾಡಿದಾಗ ಯಾವಾಡ್ರೆ ಅಂದರೆ ಅದಕ್ಕೊಂದು ಸೌಂಡಿಂಗ್ ಇರುತ್ತೆ. ಅದೇ ಮಲಯಾಳತ್ತಲೆ ಅದನ್ನು ಮಾಡಿದಾಗ ಪಾಪ ಅವರು ಪಂಚೆಗಿಂಚೆ ಉಟ್ಕೊಂಡು ಚೋರಾಗೆ ಇರ್ತಾರೆ, ಲಾಂಗು ಗಿಂಗ್ ಹಿಡ್ಕೊಂಡು. ಆದರೆ ಸೌಂಡಿಂಗ್ ಮಾತ್ರ ಎಂದ ಜ್ಞಾನ ಅರಿಯಿಲ್ಲ ಪಿಂಜೆ ಪಿಟ್ಟಿಡುವನಲ್ಲ.
ಸರ್ ನೀವೇನ್ ಮಾಡ್ಕೊಂಡಿದ್ದೀರಾ? ಮತ್ತೆ ಮೊದಲನೇ ಪ್ರಶ್ನೆ ಉಂಟಲ್ಲ, ಗೊತ್ತಿಲ್ಲ. ವೀಕ್ಷಕರೇ ನೀವು ಹೋಗಿ ಬನ್ನಿ, ನಾವು ಆಮೇಲೆ ಕರ್ಸ್ಕೊತೀವಿ. ಓಕೆ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ನಮ್ಗೆ ಕಾಡುವ ಕಡೆಯ ಪ್ರಶ್ನೆ. ಎಲ್ಲ ಅಲ್ಲಿರುವ ಯು ಶುಡ್ ಬೀನ್ ಇನ್ ಮಾರ್ಕ್ಸ್. ಸರಿ ಯಾರು ಮಲಯಾಳಿಗಳು ಇದನ್ನ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಇದು ಜಸ್ಟ್ ಎ ಫನ್ ಅಷ್ಟೇ. ನನಗೆ ಭಾಳ ಇಷ್ಟವಾದಂಥ ಒಂದು ಲ್ಯಾಂಗ್ವೇಜ್. ಅವಾಗ ತಮಾಷೆಗೆ ನಾವು ಹೀಗೆ ಮಾತಾಡ್ಕೊಳ್ತಾ ಇರ್ತೀವಿ ಅಷ್ಟೇ. ಎಲ್ಲ ಭಾಷೆಗಳನ್ನೂ ಪ್ರೀತಿಸ್ತೀವಿ, ಕನ್ನಡ ನಮ್ಮ ಭಾಷೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಮುಂಚೆ ಸ್ಕೂಲಲ್ಲಿ ಮಕ್ಳೇನಾದ್ರು ತಪ್ಪು ಮಾಡಿದ್ರೆ ಟೀಚರ್ಸು ಹೊಡಿತಿದ್ರು, ಮನೆಗೆ ಬಂದ್ರೆ ಮನೇಲೂ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಬಾರಿಸ್ತಾ ಇದ್ರು. ಅಯ್ಯೋ ಅದನ್ನ ಯಾಕೆ ಕೇಳ್ತೀಯ ಶೀತಲ್? ಈ ಕೈ ಮೇಲೆ ಎಷ್ಟು ಬರೆಗಳು ಬಿದ್ದಿದೆ ಗೊತ್ತಾ? ಆದ್ರೆ ಇವಾಗ ಹಂಗಲ್ಲ. ಪೇರೆಂಟ್ಸು ಸ್ಕೂಲಿಗೆ ಬರ್ತಾರೆ ಅಂದ್ರೆ ಟೀಚರ್ಸೇ ಗಡಗಡಗಡ ಅಂತ ಹೆದರ್ಕೊಂಡ್ ಬಿಡ್ತಾರೆ. ಆ ಟೀಚರ್ಸು ಮತ್ತೆ ಪೇರೆಂಟ್ಸ್ ಕತೆ ಹೇಳೋದಕ್ಕೆ ಬರ್ತಾ ಇದಾರೆ ನಮ್ಮ ಚಿಲ್ಲರ್ ಪಾರ್ಟಿ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ನಮಸ್ಕಾರ, ನನ್ನ ಹೆಸರು ಚಾಮಯ್ಯ ಅಂತ. ಈ ಸ್ಕೂಲಿನ ಗಣಿತದ ಮೇಷ್ಟ್ರು. ಮೊದಲೊಂದು ಕಾಲ ಇತ್ತು ಸರ್, ವಿದ್ಯಾರ್ಥಿಗಳಾದವರು ಗುರುವೇ ನಮಃ ಅನ್ನೋರು. ಆದರೆ ಈಗ ಗುರುವೇನ್ ಮಹಾ ಅಂತಾರೆ. ಕಪ್ಪೆ ಕರಕರ, ತುಪ್ಪ ಜಲಿ ಜಲಿ ಅನ್ನೋ ಬಾಯಲ್ಲಿ ಕಳ್ಳಿ ಕೊಟ್ರು ಹೆಂಗೆ ಲೈಫು, ಅಚ್ಚೆಗ ಕೊಳ್ಳೆ ವೈಫು ಅಂತವೇ. ಒಬ್ಬ ಹುಡುಗ ಅದೇನೋ ಪೆನ್ಸಿಲ್ ಕಟ್ ಪ್ಯಾಂಟ್ ಹೊಲ್ಕೊಂಡು ಬಂದಿದ್ದ. ಯಾಕಪ್ಪ ಅಂತ ಕೇಳಿದ್ರೆ, ಸಾರ್ ಚಡ್ಡಿ ಹಾಕೊಂಡ್ರೆ ನನ್ನ ಚಿಕ್ಕನ್ ಅನ್ಕೊಂಡು ಬಿಡ್ತಾರೆ ಸಾರ್ ಅಂತಾನೆ ಪಟ್ಟಿಂಗ. ಅವನನ್ನಾದ್ರೂ ಬಿಡಿ, ಅವನನ್ನು ಮೀಡ್ಸಿದೊಬ್ಳು ವಾನರ್ ವಂಶದವಳಿದ್ದಾಳೆ. ಅವಳು ಮಾಡೋ ಒಂದೊಂದು ಕೆಲಸಕ್ಕೂ ಮೇಸ್ಟ್ರುಗಳು ಕೆಲಸನೇ ಬಿಟ್ಟೋದ್ರು, ವಿದ್ಯಾರ್ಥಿಗಳು ಸ್ಕೂಲ್ನೇ ಚೇಂಜ್ ಮಾಡಿಬಿಟ್ರು. ಆದರೆ ನಾನು ಅವ್ರ ಥರ ಹೇಳಿ ಅಲ್ಲ, ಅವಳನ್ನು ಬಗ್ಗು ಬಡಿಬೇಕಂತಲೇ ಇವತ್ತು ಅವಳ ಪೇರೆಂಟ್ಸ್ನ ಬರಕ್ಕೆ ಹೇಳಿದ್ದೀನಿ. ಬರ್ಲಿ, ಮಾಡ್ತೀನಿ ಅವಳಿಗೆ. ಸಾಕ್ ನಿಲ್ಸಮ್ಮ, ಇಷ್ಟಿದ್ಯಾ? ನಿಂಗೆ ಎಂಟ್ರಿ ಸಾಂಗ್ ಬೇರೆ ಬೇಕಾ? ಹೌದು. ನೀನೇನು ಅವಾರ್ಡ್ ಫಂಕ್ಷನ್ ಸ್ಟೇಜ್ಗೆ ಬರ್ತಿದ್ಯಾ? ಏ ದೋಸ್ಕೋಲ್, ಸ್ಕೂಲ್ಗೆ ಬರ್ತಾ ಡಿಸಿಪ್ಲೈನ್ ಇಂದ ಬರ್ಬೇಕಂತ ಗೊತ್ತಾಗಲ್ವಾ? ಮುಚ್ಚ ಬಾಯ್ನಾ. ಇರೋ 32 ಹಲ್ಲು ತೋರ್ಸಕ್ಕೆ ಇದೇನು ಡೆಂಟಲ್ ಕ್ಲಿನಿಕಾ? ಈ ಏಜ್ ಅಲ್ಲಿ 32 ಹಲ್ಲು ಎಲ್ಲಿಂದ ಬರ್ಬೇಕು ಸರ್? ಇರೋದ 10-20 ಹಲ್ಲು ಅಷ್ಟೇ. ಏಯ್, ನನಗೆ ಕೌಂಟ್ರ್ ಕೊಡ್ತೀಯಾ? ಪೇರೆಂಟ್ಸ್ ನ ಬರಕ್ಕೆ ಹೇಳ್ತೀನಿ ತಾನೆ. ಎಲ್ಲೇ? ಅಮ್ಮ ನೋಡಮ್ಮ, ಈ ಮೇಷ್ಟ್ರು ನಂಗೆ ಸುಮ್ನೆ ಹೊಡೆಯೋದು ಬೈತಾರೆ ನೋಡಮ್ಮ. ಅಯ್ಯೋ ನರಿ, ನಾನಲ್ಲೇ ಹೊಡೆದೆ. ಅಮ್ಮ ನಂಗೆ ಲಿಪ್ಸ್ಟಿಕ್ ಕೊಟ್ರೆ ನಂಗೆ ಹಚ್ಕೊಳ್ಳೋಕೆ ಬರಲ್ಲ, ಸುಮ್ನೆ ನಾಯಿ ಮರಿ ಅಂತ ಬೈತಾರೆ ನೋಡಮ್ಮ. ಅಮ್ಮ ಬೇಗ ಬಾರಮ್ಮ. ನಿನ್ಗೂ ಎಂಟ್ರಿ ಸಾಂಗ್ ಬೇಕಾ? ಅಯ್ಯೋ ಅಯ್ಯೋ ಅಯ್ಯೋ, ಈ ಅನ್ಯಾಯನ ಹೇಳೋರು ಕೇಳೋರು ಯಾರು ಇಲ್ವೇ? ಪಾಪ ಈ ಮೇಸು ನಮ್ಗೆ ಬೈದಿರೋದನ್ನ ಕೇಳಿ ನಾರಾಯಣ್ ಸರ್ ಮನ್ಸಿಗೆ ಎಷ್ಟು ಬೇಜಾರಾಗ್ತಿರ್ಬಾರ್ದು. ಸಾಕ್ ನಿಲ್ಸಮ್ಮ, ನಿಮಗ್ ಬೈದ್ರೆ ನಾರಾಯಣ್ ಸರ್ ಮನ್ಸು ಯಾಕಮ್ಮ ನೋಯುತ್ತೆ? ಯಾಕಂದ್ರೆ ನಾವಂದ್ರೆ ಅವಳಿಗೆ ಪ್ರಾಣ. ನಿಲ್ಸಮ್ಮ, ಮಗ್ಳು ಮಾತ್ರ ನರಿ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಯ್ತು ತಾಯಿ ದೊಡ್ಡ ನರಿ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳನ್ನ ನಾಯಿ ನರಿ ಕತ್ತೆ ಅನ್ನೋದಲ್ದೆ ನನ್ನನ್ನು ನಾಯಿ ನರಿ ಕತ್ತೆ ಅಂತಾರಲ್ಲಪ್ಪ. ಈ ಅನ್ಯಾಯನ ಹೇಳೋರು ಕೇಳೋರು ಯಾರು ಇಲ್ವೇ? ಪಾಪ ಈ ಮೇಸ್ಟ್ರು ಬೈದಿರೋದನ್ನ ಕೇಳಿ ಶ್ರುತಿ ಮೇಡಮ್ ಮನ್ಸಿಗೆ ಎಷ್ಟು ನೋವಾಗ್ತಿರ್ಬಾರ್ದು. ಅಯ್ಯೋ, ನಿಮಗ್ ಬೈದ್ರೆ ಶ್ರುತಿ ಮ್ಯಾಮ್ ಮನ್ಸು ಯಾಕಮ್ಮ ನೋಯುತ್ತೆ? ಯಾಕಂದ್ರೆ ನಾವಂದ್ರೆ ಅವರಿಗೆ ಪ್ರಾಣ. ಚಿನ್ನ, ನನ್ನನ್ನು ಯಾಕೆ ಕರ್ದೆ? ಏನಾಯ್ತು ಏನಾಯ್ತು? ಹಲೋ, ನಿಮ್ಮನ್ ಕರ್ದಿರೋದು ಅವಳಲ್ಲ, ನಾನು. ನಿಮ್ಮಗ್ಳು ಬಾಲ ಲೀಲೆನ ಹಾಡಿ ಕೊಂಡಾಡೋಣ ಅಂತ. ಅಮ್ಮ ಅಮ್ಮ
ನಾನು ಸ್ಕೂಲಿಗೆ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹೋದ್ರೆ ಈ ಮೇಷ್ಟ್ರು ನನಗೆ ಬಾಯಿಗೆ ಬಂದಾಗ ಬೈದ್ರು ನೋಡಮ್ಮ. ಯಾಕ್ರಿ ಮೇಷ್ಟ್ರೆ, ನನ್ನ ಮಗಳು ಹಾಡ್ತಾ ಕುಣಿತಾ ಬಂದ್ರೆ ಬಾಯಿಗೆ ಬಂದಂಗ್ ಬೈತೀರಂತೆ, ಹೆಂಗಿದೆ ಮೈಗೆ? ನಿಮ್ಮ ಮಗಳು ಹಾಡ್ತಾ ಕುಣಿತಾ ಬರಕ್ಕೆ ಇದನ್ ಡ್ಯಾನ್ಸ್ ಕ್ಲಾಸಾ? ಇದು ಸ್ಕೂಲ್. ಇಲ್ಲೇ ಶಿಸ್ತು ಇಂಪಾರ್ಟೆಂಟು. ನೋಡಿ ಮೇಷ್ಟ್ರೆ, ಈಗಿನ ಕಾಲದ ಮಕ್ಕಳು ಬಾಣ ಇದ್ದಂಗೆ, ಎಲ್ತು ಬಿಡೋದಷ್ಟೇ ನಮ್ ಕೆಲ್ಸ. ಗುರಿ ಇಟ್ಕೊಂಡು ಎಲ್ಲಿ ಕಚ್ಕೋತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಸರಿ, ನಿಮ್ಮ ಮಗಳು ಅಟೆಂಡೆನ್ಸ್ ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಾ? ನೀವೇ ಹೇಳಿ ಮೇಷ್ಟ್ರೆ. ಇವ್ರ ಹತ್ರನೇ ಕೇಳು. ನೀವೇ ಹೇಳಿ ಮೇಷ್ಟ್ರೆ. ಇವ್ರ ಹತ್ರನೇ ಕೇಳು, ಹೇಳಿ ಖುಷಿಯಿಂದ. ಅಯ್ಯೋ, ನೀವೇ ಹೇಳಿ ಮೇಷ್ಟ್ರೆ. ಅದಕ್ಕ ನಾನು ಇಲ್ಲಿವರೆಗೂ ಬಂದಿದ್ದು ಅವಳ ಹತ್ರ ಕೇಳ್ಬೇಕಂತಿದ್ದೆ, ಮನೇಲೆ ಕೇಳ್ತಿದ್ದೆ. 25%. ಹಾ, 25? ನನ್ನ ಮಗಳಿಗೆ ಸನ್ಮಾನನೇ ಮಾಡ್ಬೇಕು. ಸರಿ ಹೋಯ್ತು. ಮೇಷ್ಟ್ರೆ, ನೀವು ಗಣಿತ ಟೀಚರ್ ತಾನೇ? ಹೌದು. ಅಲ್ಲ, ನೀವು ಕೇಳ್ತಿರಲ್ಲ ಒಂದ್ ಪ್ರಶ್ನೆ, 1 ಕೂರಿಗೆ 50 ರೂಪಾಯಿ ಆದ್ರೆ 100 ಕೂರಿಗೆ ಎಷ್ಟು ಅಂತ ಕೇಳ್ತಿರಲ್ಲ, ಅದ್ ಸರಿನಾ? ಇದ್ರಲ್ಲೇನ್ ತಪ್ಪಿದೆ ಅಮ್ಮ? ಅಯ್ಯ ಮೇಷ್ಟ್ರೆ, 50 ರೂಪಾಯಿಗೆ ಯಾರಾದ್ರೂ 1 ಕೂರಿ ಕೊಡ್ತಾರಾ? 1 ಕೆಜಿಗೆನೆ 500 ರೂಪಾಯಿ ಇರುತ್ತಂತೆ. ನೀವ್ಯಾವ ಸೀಮೆ ಮೇಷ್ಟ್ರು? ನನ್ ಬಗ್ಗೆ ಅಷ್ಟು ಅಗ್ರವಾಗಿ ಮಾತಾಡ್ಬೇಡ. ನನ್ ಪಾಠ ಕೇಳ್ತಾರಲ್ಲ ದೊಡ್ಡ ಡಾಕ್ಟ್ರು, ಇಂಜಿನಿಯರು, ರೈಟ್ರು, ಡೈರೆಕ್ಟರ್ ಆಗಿದ್ದಾರೆ, ಗೊತ್ತೇನಮ್ಮ? ಅಷ್ಟಕ್ಕೆ ಮೊನ್ನೆ ನನ್ನ ಕ್ಲಾಸಲ್ಲಿ ಅಂಬೆ ಕಾಲಿಟ್ಟಿದ್ ನಿರಂಜನ್ ಇವಾಗ ದೊಡ್ಡ ಆಂಕರ್ ಆಗಿ ಮಜಾ ಭಾರತ ನಡೆಸಿದ್ದಾನೆ, ಗೊತ್ತೇನಮ್ಮ? ಮೇಷ್ಟ್ರೆ, ನಿಮ್ ಕೆಳಗಿದ್ದವರೆಲ್ಲ ಮೇಲ್ ಹೋಗ್ತಾ ಇದ್ರೆ ನೀವ್ಯಾಕೆ ಇನ್ನು ಇದ್ದಲ್ಲೇ ಇದ್ದೀರಾ? ಅದಕ್ಕೆ ತಾಯಿ ಶಿಕ್ಷಕರನ್ನ ಗ್ರೇಟ್ ಅನ್ನೋದು. ಅದೆಲ್ಲ ನಿಂತರ ಅರ್ಥ ಆಗುತ್ತೆ. ಸರಿ, ಇವಾಗ ನಿನ್ ಮಗಳು ಮ್ಯಾಟ್ರಿಕ್ ಬರೋಣ. ನೆನೆ ನಿನ್ ಮಗಳು ಏನ್ ದಾಂಧಳೆ ಮಾಡಿದಾಳೆ ಗೊತ್ತೇನಮ್ಮ? ನೀವೇ ಹೇಳಿ ಮೇಷ್ಟ್ರೆ. ಇವ್ರ ಹತ್ರನೇ ಕೇಳು. ನೀವೇ ಹೇಳಿ ಮೇಷ್ಟ್ರೆ. ಇವ್ರ ಹತ್ರನೇ ಕೇಳು, ಹೇಳಿ ಖುಷಿಯಿಂದ. ಅಯ್ಯೋ, ನೀವೇ ಹೇಳಿ ಮೇಷ್ಟ್ರೆ. ಅದಕ್ಕ ನಾನು ಇಲ್ಲಿವರೆಗೂ ಬಂದಿದ್ದು ಅವಳಂತ ಕೇಳ್ಬೇಕಂತಿದ್ದೆ, ಮನೇಲೆ ಕೇಳ್ತಿದ್ದೆ. ಹಾ, ಅಡಿಗೆ ಮಾಡ್ತೀನಂತ ಹೇಳಿ ಮಣ್ಣು ನೀರು ಕಲಸಿ ಪಾಯಸ ಅಂತ ಫ್ರೆಂಡ್ಸ್ಗೆಲ್ಲ ತಿನ್ನಿಸಿದಾಳೆ. ಚಿಕ್ಕ ವಯಸ್ಸಲ್ಲಿ ಯಾರು ತಾನೇ ಮಣ್ಣು ತಿನ್ನಲ್ಲ, ಯಾಕೆ ನೀವು ತಿಂದಿಲ್ವಾ? ಹಲೋ, ಇಲ್ಲಿ ಮಣ್ಣು ತಿಂದಿದ್ದಲ್ಲ ಮ್ಯಾಟ್ರು. ಎಲ್ರಿಗೂ ಮಣ್ಣು ತಿನ್ಸಿ ಇವಳು ಮಾತ್ರ ಮಣ್ಣು ತಿಂದೆ ಎಸ್ಕೇಪ್ ಆಗಿದ್ದಾಳೆ. ಅಮ್ಮ ಅಮ್ಮ, ಈ ಮೇಷ್ಟ್ರು ಮಗಳನ್ನ ಜಾಸ್ತಿ ಮಣ್ಣು ತಿಂದಿದ್ದು. ಆಹಾ, ಏನ್ ಸಾಧನೆ ಮಾಡಿದ್ಯಮ್ಮ, ತಟ್ಟು ಬಿಟ್ಟ ಅಂದ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮೇಷ್ಟ್ರು ನನ್ನ ಮುಂದೆನೇ ನನ್ನ ಪುಟ್ಟ ಕಂದನಿಗೆ ಹೊಡಿತಿದಾರಲ್ಲಪ್ಪ. ಈ ಅನ್ಯಾಯನ ಹೇಳೋರು ಕೇಳೋರು ಯಾರು ಇಲ್ವೇ? ಪಾಪ, ಈ ಮೇಷ್ಟ್ರು ನಮ್ಗೆ ಬೈತಿರ್ದನ್ ಕೇಳಿ ನಾರಾಯಣ್ ಸರ್ ಮನ್ಸಿಗೆ ಎಷ್ಟು ನೋಯ್ತಿರ್ಬಾರ್ದು. ಹಿಂಗೆ ಆಗ್ತಿದ್ರೆ ಈ ಕಿಲಾಡಿ ಕಿಟಕಿ ಪುಟ್ಟಿನ ಸ್ಕೂಲಿಂದ ಆಚೆ ಹಾಕ್ಬೇಕಾಗುತ್ತೆ. ಅಯ್ಯೋ ಮೇಷ್ಟ್ರೆ, ಅಯ್ಯೋ ಅಯ್ಯೋ ಅಯ್ಯೋ, ಈ ಕಷ್ಟ ಕೇಳೋರು ಯಾರು ಇಲ್ವೇ? ನನ್ನ ಪುಟ್ಟ ಕಂದನ್ನ ಬೈಯೋದಲ್ದೆ ಬಾಸುಂಡೆ ಬರತನ ಹೊಡಿತಾರಲ್ಲಪ್ಪ ಈ ಮೇಷ್ಟ್ರು. ಈ ದೌರ್ಜನ್ಯನ ಹೇಳೋರು ಕೇಳೋರು ಯಾರು ಇಲ್ವೇ? ನಾನಿದ್ದೇನೆ. ನಾನಿದ್ದೀನಿ. ಎಲ್ಲಿ ಬಾಳೆಗೊನೆ ಇರ್ತೋ ಅಲ್ಲಿ ಕೋತಿ ನುಗ್ಗುತ್ತೆ, ಎಲ್ಲಿ ದೌರ್ಜನ್ಯ ನಡೀತೋ ಅಲ್ಲಿ ನಾವು ನುಗ್ತೀವಿ. ಇವತ್ತು ಈ ಹಾಳು ದುನಿಯಾದಲ್ಲಿ ಧೂಳೆ ಬುರ್ದೋರು ಯಾರು ನೋಡೋಣ ಬನ್ನಿ. ಹೇಳಿ ಅಮ್ಮ, ಅಸಲಿಗೆ ಇಲ್ಲಿ ನಡೆದಿದ್ದಾದರೂ ಏನು? ಅಲ್ಲ, ಬರೀ ಮೈಕ್ ಇದೆ, ಕ್ಯಾಮ್ರಾ ಎಲ್ಲಿದೆ? ಅಯ್ಯೋ ಅಯ್ಯೋ ಅಯ್ಯೋ, ಈ ಮೇಸಿದರಲ್ಲ ಮೇಷ್ಟ್ರು ನನ್ನ ಈ ಪುಟ್ಟ ಕಂದನಿಗೆ ಬೈಯೋದಲ್ದೆ ಬಾಸುಂಡೆ ಬರೋ ಹೊಡ್ತಿದಾರಲ್ಲಪ್ಪ. ಅಷ್ಟೇ ಅಲ್ದೆ ಸ್ಕೂಲಿಂದ ಹೊರಗೆ ಹಾಕ್ತೀನಂತನೂ ಅಂತಾರಲ್ಲಪ್ಪ. ಈ ಕಷ್ಟನ ಹೇಳೋರು ಕೇಳೋರು ಯಾರು ಇಲ್ವೇ? ಕೇಳೋದ್ರಲ್ಲಿ ನಂಬುವಂಥದ್ದು ಸಿಟಿಗೆ ಎಷ್ಟಾದ್ರೂ ಇರ್ಬೇಕು ಅಲ್ಲಮ್ಮ. ನಾನೆಲ್ಲಮ್ಮ ಹೊಡೆದೆ, ಅದು ಬಾಸುಂಡೆ ಬರಂಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಾಂಕು ನೋಡಿ ವೀಕ್ಷಕರೇ, ಇಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಒಂದು ಕಂದಮ್ಮ ನಮ್ಮ ಜೊತೆ ಇದೆ. ಏನ್ ಹೇಳುತ್ತೋ ಕೇಳೋಣ. ನಮ್ಮಮ್ಮ ಹೇಳಿದ್ದೆಲ್ಲ ನಿಜ. ಈ ಮೇಷ್ಟ್ರು ಸರಿಯಾಗಿ ಪಾಠನೇ ಮಾಡಲ್ಲ, ಸ್ಕೂಲ್ ನೆಟ್ಟಿಗೂ ಬರಲ್ಲ, ಕೇಳಿದ ಒಂದ್ ಪ್ರಶ್ನೆಗೂ ಆನ್ಸರೇ ಮಾಡಲ್ಲ. ಇನ್ನೊಂದೇನಾಯ್ತು ಗೊತ್ತಾ? ಎಷ್ಟು ಹೋಮ್ವರ್ಕ್ ಕೊಡಿ ಅಂದ್ರೂ ಕೊಡ್ತಾನೂ ಇಲ್ಲ.
ನೋಡಿ ವೀಕ್ಷಕರೇ, ಚಿಕ್ಕ ಮಕ್ಕಳನ್ನೇ ದೇವರು ಅಂತಾರೆ. ಆ ದೇವರ ಮೇಲೆ ಕೈ ಮಾಡಿರುವಂತ ಇಂಥ ಮೇಷ್ಟ್ರನ್ನ ಡಿಸ್ಮಿಸ್ ಮಾಡಬೇಕು. ಕ್ಯಾಮ್ರಾಮನ್ ಕಾಂತರಾಜು ಜೊತೆ ತನ್ಮಯ್, ನನ್ ಮಗನ್, ಟಿವಿ ಬೆಂಗಳೂರು. ನಂದೊಂದೆರಡು ಮಾತು ಕೇಳು. ನೋಡಿ ಮೇಷ್ಟ್ರೆ, ಹೊಟ್ಟೆ ತುಂಬಿದ ಮೇಲೆ ಬಿರಿಯಾನಿ ಬೇಕಾಗಿಲ್ಲ. ಬೀಡ ಸಿಕ್ಕಿದ್ರೆ ಹೇಳಿ ಬರೋಣ. ಅಮ್ಮ ಅಮ್ಮ, ನಮ್ಮನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡು ಹೋಗಲ್ವಾ? ನಾ ಟಿವಿಯಲ್ಲಿ ಬರ್ತೀವ ಅಮ್ಮ? ಹೂ ಕಣೆ, ಟಿವಿಯಲ್ಲಿ ಬರ್ತೀವಿ. ಬಾ, ಇವಾಗ್ಲೇ ಹೋಗಿ ಮನೆಗೆ ಹೋಗಿ ಟಿವಿ ನೋಡೋಣ. ನೋಡಿದ್ರ ಸರ್, ಎಂತ ತಂದೆ ತಾಯಿಗಳೆಲ್ಲ ಇರ್ತಾರೆ ಅಂತ. ನಮ್ಮ ಕಾಲದಲ್ಲಿ ಮೇಷ್ ನಮಗೆ ಹೊಡೆದ್ರೆ ನಮ್ಮ ಪೇರೆಂಟ್ಸ್ ಹೊಡಿರಿ ಮೇಷ್ರೆ, ಇನ್ನೂ 2 ಏಟ್ ಹೊಡಿರಿ ಅನ್ನೋರು. ಆದರೆ ಇವಳಿಗೆ ನಾನು ಹೊಡಿಲೇ ಇಲ್ಲ, ಆದರೆ ನಮ್ಮ ಮೇಲೇನೆ ದೌರ್ಜನ್ಯ ಮಾಡ್ತಾರೆ. ಸೊ ಪೇರೆಂಟ್ಸ್, ನಾನು ಹೇಳೋದು ಇಷ್ಟೇ, ಮಕ್ಕಳ ಅಭಿರುಚಿನ ಸಪೋರ್ಟ್ ಮಾಡಬೇಕು ನಿಜ, ಆದರೆ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅನ್ನೋದನ್ನ ಯೋಚನೆ ಮಾಡಿ ತಗೊಳ್ಬೇಕು. ಸೊ ಪೇರೆಂಟ್ಸ್, ಬಿ ಕೇರ್ಫುಲ್. ಚಿಲ್ಲರ್ ಪಾಟಿ, ನಿನ್ನೆ ಮೊನ್ನೆ ನಾನು ಇಲ್ಲಿ ನಿನ್ ಸ್ಕೂಲಲ್ಲಿ ಓಡಾಡಿ, ಅಂಬೆಗಾಲಲ್ಲಿ ಓಡಾಡಿ ಮಜಾ ಬರೋ ಟ್ಯಾಂಕರ್ ಆಗಿದ್ದೀನ. ತಗೊಳಪ್ಪ, ಇಂಥ ಒಳ್ಳೆ ಮೇಷ್ಟ್ರ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಎಂತ ಒಳ್ಳೆ ಮೇಷ್ಟ್ರ. ನೋಡ್ಕ ಕನ್ನಡಿಲಿ ಏನ್ ಸ್ಟೂಡೆಂಟು, ಏನ್ ಪೇರೆಂಟು. ಕೇಳ ಸದ್ಯಕ್ಕೆ ನಿಮ್ಮ ಸ್ಕಿಟ್ ಹೇಗಿತ್ತು ಅಂತ. ನಾರಾಯಣ್ ಸರ್, ಪ್ರಾಣ್ಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಇವತ್ತು ನೀನು. ಆರಾಧನಾ, ನೀನು ಅಷ್ಟೇ ತುಂಬ ಚೆನ್ನಾಗಿದೆ. ಒಳ್ಳೆ ಸಾಂಗು, ತುಂಬ ಚೆನ್ನಾಗಿತ್ತು. ಮೂಮೆಂಟ್ಸು ನೀನು ಬ್ರೈಟಾಗಿ ಕಾಣ್ತಾ ಇದ್ದೆ ಇವತ್ತು. ತುಂಬ ಚೆನ್ನಾಗಿದೆ ನಿಮ್ಮ ಕಾಂಬಿನೇಷನ್. ಎಲ್ಲ ಪೇರೆಂಟ್ಸ್ ಈ ಕಾರ್ಯಕ್ರಮ ಯಾರು ನೋಡ್ತಿದ್ದಾರೆ, ಮೊದಲು ಶಿಕ್ಷಕರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ಅವರು ಹೊಡೆದಿದ್ರೆ ಖಂಡಿತವಾಗಲೂ ಆ ಮಗುವಿನ ಭವಿಷ್ಯಕ್ಕೋಸ್ಕರ ಹೊಡೆದಿರ್ತಾರೆ ಹೊರತು ಇನ್ಯಾವುದೇ ಸ್ವಾರ್ಥ ಶಿಕ್ಷಕರಿಗೆ ಖಂಡಿತ ಇರೋದಿಲ್ಲ. ಇವತ್ತಿನ ಸಮಾಜದಲ್ಲಿ ಬಹಳ ಪ್ರಮುಖವಾಗಿ ಅವರ ಪಾತ್ರ ಬಹಳ ದೊಡ್ಡದು. ಇವತ್ತೆಲ್ಲ ದಾರಿ ತಪ್ತಾರೆ ಹುಡುಗರಿದ್ದಾರೆ, ಭಾಳ ಜನ ಇದ್ದಾರೆ. ಅವ್ರುಗಳನ್ನು ಸರಿಯಾದ ದಾರಿಯಲ್ಲಿ ತರಬೇಕಾದ್ದೇ ಅವರು. ನೀವು ಬೇಕಾದ್ರೆ ನೋಡಿ, ಅಪ್ಪ ಅಮ್ಮ ಹೇಳಿದ ಮಾತು ಕೇಳಲ್ಲ ಮಕ್ಕಳು. ಅದೇ ಮೇಷ್ ಹೇಳ್ತಿದ್ದಾಗೆ ಭಯ ಭಕ್ತಿಯಿಂದ ಕೇಳ್ತಾರೆ. ಬಿಟ್ಬಿಡ್ಬೇಕು ಅವರಿಗೆ. ಅವ್ರನ್ನ ನಾವು ಗೌರವಿಸ್ಬೇಕು. ಆಚಾರ್ಯ ದೇವೋಭವ. ಥ್ಯಾಂಕ್ ಯು ಸರ್. ಮೇಡಮ್, ಸೌರವ್, ಈ ತುಂಬ ಡೀಸೆಂಟಾಗಿ ಕಾಣ್ತಾ ಇದೆಯಾ. ನಿನ್ನ ಕಾಸ್ಟ್ಯೂಮ್ಸ್, ನಿನ್ನ ಮೇಕಪ್ಪು ಎಲ್ಲ ನಿನಗೆ ತುಂಬಾ ಸೂಟ್ ಆಗಿದೆ. ಅದನ್ನು ಚೆನ್ನಾಗಿ ನಿಭಾಯಿಸಿದೆ ನಿನ್ನ ಪಾತ್ರನ. ಅದು ಬಿಟ್ಟರೆ ಆರಾಧನಾ ಆ್ಯಂಡ್ ಪ್ರಾಣ್ಯ, ನಿಮ್ಮಿಬ್ಬರು ಜೋಡಿ ಕಿಲಾಡಿ ಅಮ್ಮ, ಕಿಲಾಡಿ ಮಗಳು. ಈ ಸ್ಕಿಟ್ಟಿನ ವಿಚಾರ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ಮುದ್ದಾಗಿ ಆ್ಯಕ್ಟ್ ಮಾಡಿದ್ರು. ಗುಡ್ ಲಕ್ ಮಕ್ಕಳ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಬುಲೆಟ್ ಪ್ರಕಾಶ್ ಸರ್, ನಿಮಗೆ ಹೇಗನ್ನಿಸ್ತು? 3 ಜನ. ಸೌರವ್ ತುಂಬ ಒಳ್ಳೆ ಕಾಸ್ಟ್ಯೂಮು. ಸೊ ಇದನ್ನು ನೋಡಿದ್ದು ಆವಾಗ ನಾಗರಾವು ಸಿನಿಮಾದಲ್ಲಿ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಆಚಾರ್ಯ ದೇವೋಭವ. ಅವರು ಗೌರವ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಚೆಂಡೂರ್ ಅವರೇ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಮ್ಮ ಮಗಳು ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿಮ್ಮ ಮೇಷ್ಟ್ರು ಸೀರಿಯಸ್ ಆಗಿ ಕೊನೆಗೆ ಕನ್ಕ್ಲೂಷನ್ ಕೊಡುವಾಗ ಆ ಸೀರಿಯಸ್ನೆಸ್ ಭಾಳ ಇಷ್ಟ ಆಯಿತು ನನಗೆ. ಪ್ಲೇ ತುಂಬ ಚೆನ್ನಾಗಿತ್ತು, ನಾನು ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಚಿಲ್ಲರ್ ಪಾರ್ಟಿ, ಥ್ಯಾಂಕ್ ಯು ವೆರಿ ಮಚ್. ಹಲೋ, ಹೌದಾ? ಆಯ್ತು, ಬರ್ತೀನಿ. ಏನೋ ನಿಂದು ಶೋ ಮಧ್ಯೆ ಡಿಸ್ಟರ್ಬೆನ್ಸು. ಶೋ ಸ್ಟಾರ್ಟ್ ಮಾಡೋಣ ಬಾ. ಒಂದು ನಿಮಿಷ, ಡಿಸ್ಟರ್ಬೆನ್ಸ್ ಇದೆ, ಆಮೇಲೆ ಮಾಡ್ತೀನಿ. ಹಲೋ, ಡಿಸ್ಟರ್ಬೆನ್ಸ್ ಇಲ್ಲ, ಏನೂ ಇಲ್ಲ. ಇಲ್ಲೊಂದು ಬಾವಿನಲ್ಲಿ ವಜ್ರ ಸಿಕ್ಕಿದೆ ಅಂತೆ ಶೀತಲ್. ವಜ್ರನಾ? ಎಲ್ಲೋ ವಜ್ರನಾ ಅಂತ ಬಾಯ್ ಬಿಡ್ಬೇಡ, ವಜ್ರನೇ. ನಾವು ಕೂಡ ವಜ್ರದಲ್ಲಿ ಹೋಗಿ ಒಂದು ಪಾಲ್ ತಗೊಂಡ್ಬರೋಣ. ಲೆಟ್ಸ್ ವೆಲ್ಕಮ್ ಅರ್ಲಿಕಟ್ಟೆ ಅಂಡ್ ತಮ್ಮ. ಇಲ್ಲಿ ನೆರೆದಿರ್ತಕ್ಕಂಥ ನೀವುಗಳು ನಾವುಗಳು ಬರೀ ಗಳುಗಳಾಗಿವೆ ಹೊರತು ಬೇರೇನೂ ಆಗಿಲ್ಲ. ಅಲ್ಲ, ಈ ಹುಡುಗಿರ ಹಿಂಗೆ ನೋಡಿ, ಬೆಳಗಿರೋಳು ಸಿಗ್ಬೋದು, ಕಪ್ಪಗಿರೋಳು ಸಿಗ್ಬೋದು, ಸಣ್ಣಗಿರೋಳು ಸಿಗ್ಬೋದು, ದಪ್ಪಗಿರೋಳು ಸಿಗ್ಬೋದು, ಆದ್ರೆ ಮನೆ ಒಳಗೆ ತೆಪ್ಪಗಿರೋಳು ಸಿಗ್ತಾ ಇಲ್ಲ ನೋಡಿ. ಒಂಚೂರು ಎಂಡ ಬಿಟ್ಕೊಂಡ ತಕ್ಷಣ ಗಂಡನೇ ಒಳಗೆ ಬಿಟ್ಕೊಳ್ಳೋಳು ನೋಡ್ತಾ ಇರ್ತೀನಿ. ಮಹಾಜನಗಳೇ, ನೀವಿಲ್ಲಿ ಯಾಕೆ ಸೇರಿದಿರಿ ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಿಂಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಬಾವಿ ಒಳಗೇನೋ ಕಾಣ್ತಾ ಇದೆಯಲ್ಲ.
ಹೋಗ್ತಿದ್ದೀರಾ? ಕರ್ಕೊಂಡು ಹೋಗ್ತಿರೋದು ನೀನಾ ನಾನಾ? ಎಳ್ಕೊಂಡು ಹೋಗ್ತಿರೋದು ಅದು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಲೇ ಊರ್ ಸೌಂಡ್ ಬಾಕ್ಸು ಮಜಾ ಬರ್ತದ ಮೋಟೋಳ ಗಿಡ್ಡೆ ಕುಳಿಮಿಂಟಿ. ನೀನು ಕುಳಮಿಂಟ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮಿಸ್ ವರ್ಲ್ಡ್ಗೆ 3 ಅಡಿ ಫಿಗರ್ ಬೇಕಂತೆ ಕರ್ಕೊಂಡು ಹೋಗ್ತಿದ್ದೀನಿ. ಮುಂಚೆನೆ ಹೇಳೋದಲ್ವಾ? ಯಾಕೆ? ನಾನು ಇನ್ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ ಬರ್ತಿದ್ದಪ್ಪ. ಅಯ್ಯ ನಿನ್ನ ಈಗ ಮಾಡ್ಕೊಂಡಿರೋ ಮೇಕಪ್ ನಲ್ಲಿ 6 ತಿಂಗಳು ಬಾಡಿಗೆ ಕಟ್ಬೋದು. ಮಿಸ್ ವರ್ಲ್ಡ್ ಆಗ್ತಾಳಂತೆ. ಬಾಯಿ ಮುಚ್ಕೊಂಡು ಬಾರೆ. ಸರಿಯಾಗಿ ಹೇಳ್ರಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಇದುವರೆಗೂ ಒಂದು ದಿನಾನು ಊರ್ ಬಿಟ್ಟು ಊರಿಗೆ ಕರ್ಕೊಂಡು ಹೋದವರಲ್ಲ. ಇವತ್ತೇನೋ ಬ್ಯಾಂಕಾಕಿಗೆ ಹನಿಮೂನ್ ಕರ್ಕೊಂಡು ಹೋದಾಗ ಮಾತಾಡ್ತಿದ್ದೀರಲ್ಲ. ಈ ಮುಖಾನ ಹನಿಮೂನ್ ಬೇರೆ ಕರ್ಕೊಂಡು ಹೋಗ್ಬೇಕೇನೋ? ಇಲ್ಲೇ ಏನು ಕಡ್ದಾಕಿಲ್ಲ, ಅಲ್ಲೇನಪ್ಪ ಕಡ್ದಾಕ್ತಿದೆ. ಅವಳು ನಿನ್ ಹೆಂಡ್ತಿನ ನನ್ನ ಹೆಂಡ್ತಿನ? ಈ ಪ್ರಪಂಚದಲ್ಲಿ ನನ್ನದು ನಿನ್ನದು ಅನ್ನೋ ಭೇದ ಭಾವ ಇಲ್ಲ ತಮ್ಮ. ನಿನ್ನದೆಲ್ಲ ನನ್ನದೇ, ನನ್ನದೆಲ್ಲ ಅವಂದೇ. ಕರ್ಕೊಂಡೋಗು ಕರ್ಕೊಂಡೋಗು ಬೇಡ. ಕರ್ಕೊಂಡೋಗಲೇ ಕರ್ಕೊಂಡೋಗು. ಬಾವಿಲೇನೋ ಕಾಣ್ತಾ ಇದೆಯಲ್ಲ, ಮಾತಾಡಬಾರ್ದು. ಈ ಮಾತಾಡಬಾರ್ದು, ನೀ ಮಾತಾಡ. ಮಾತಾಡಬಾರ್ದು. ಮಾತಾಡಿ ಸರ್, ಮಾತಾಡಿ ಮಾತಾಡಿ. ನೀ ಮಾತಾಡ. ಬಾವಿಲೇನೋ ಕಾಣ್ತಾ ಇದೆಯಲ್ಲ, ನೀ ಮಾತಾಡ. ಅದೇ ರೀ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ದೆ. ಕಂಬಳಕ್ಕೆ ಹೆಣ್ಣು ಕೋಣನೇ ಬೇಕಂತೆ ಕರ್ಕೊಂಡು ಹೋಗ್ತಿದ್ವಿ. ಕಬಡ್ಡಿ ಕರ್ಕೋಗು. ನನಗೆ ಮದ್ವೆ ಆಗಿ ನಿಮ್ ನೆಮ್ಮದಿ ಆಗಿಲ್ವಾ? ಲೇ ಸತ್ತಿ ಹಣ ಚಿತೆಲಿ ಆಗಿದ್ದಾಗ ಹೋಗ್ಲಿ ಅಂತ ಮಲಗಿರಲ್ಲ ಕಣೆ, ಸತ್ತು ಹೋಗಿದ್ದಿಲ್ಲ ಅಂತ ಮಲಗಿರುತ್ತೆ. ಮದ್ವೆ ಚಿನ್ನು ಉಲಿತಾ ಇದ್ರಿ ಹೊಸ್ತಲ್ವಾ? ಬಾವಿಲೇನೋ ಕಾಣ್ತಾ ಇದೆಯಲ್ಲ. ರೀ ನಿಂತ್ಕೊಳ್ರಿ. ಪಂಚ್ ಡೈಲಾಗ್ ಹೊರಟು ಪಂಚೆ ಎತ್ಕೊಂಡು ಮುಂದೆ ಹೋಗ್ಬಿಟ್ರೆ ನಾನು ನಿಮ್ಮನ್ನೇನು ಕೇಳ್ದೆ ಸುಮ್ಮನೆ ನಿಮ್ ಹಿಂದೆ ಬರ್ತೀನಿ ಅನ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳೋವರೆಗೂ ನಾನು ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ನಾನು ಹೇಳಲ್ಲ. ನಾನು ಬರಲ್ಲ 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 ಬರಲ್ಲ. ಪಕ್ಕದ ಮನೆಯೊಳಗೆ ಬರ್ತೀರ ಅಂತ ಹೇಳಿದ್ಲು. ತಮಾಷೆ ಮತ್ತೆ. ಬಾವಿಲೇನೋ ಆಯ್ತು ನೋಡಿ ಸರ್. ಲೇ ಬಾರ ಇಲ್ಲಿ. ನಿನಗೆ ಮದುವೆ ಆಗಿದೆಯೇನೋ? ಆಗಿದೆ. 3 ದಿನ 3 ನೈಟು. ನಾವು ಫುಲ್ ಟೈಟು ನೋ ಫೈಟು. ಲೇ ನಿನ್ನ ಪ್ರಕಾರ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು? ದೇವ್ರು ಸರ್, ಹೆಂಡತಿ ಅಂದ್ರೆ ದೇವ್ರು. ನೆನ್ನೆ ತಾನೇ ಕಣ್ಣಿಗೆ ಧೂಳು ಬಿದ್ದದೆ ಅಂತ 300 ರೂಪಾಯಿ ಖರ್ಚು ಮಾಡಿದ್ದೀನಿ. ಲೇ ನನ್ನ ಹೆಂಡತಿ ಕಣ್ಣಿಗೂ ಮೊನ್ನೆ ರೇಷ್ಮೆ ಸೀರೆ ಬಿತ್ತು ಅಂತ 30,000 ರೂಪಾಯಿ ಖರ್ಚು ಮಾಡಿದ್ದೀನಿ ಕಡ. ಮ್ಯಾಟ್ ಅದಲ್ಲ. ಈ ಹೆಂಗಸರು ಒಂಥರ ಹಾರರ್ ಮೂವಿ ಇದ್ದಂಗೆ. ಫಸ್ಟ್ ಹಾಫ್ ಕನ್ಫ್ಯೂಷನ್, ಸೆಕೆಂಡ್ ಹಾಫ್ ಕನ್ಫ್ಯೂಷನ್. ಹೌದು ಸರ್, ಹೆಂಗಸರು ಊರವ್ರ ಮೂವಿ ಇದ್ದಂಗೆ. ಅಲ್ಲ ಆರ್ಆರ್ ಮೂವಿನ ಬಂದಪ್ಪ. ಊರವ್ರ ಮುಂದೆ ಎಲ್ಲ ನನ್ನ ಮಾನ ಮರ್ಯಾದೆ ತೆಗ್ದಿರೇನ್ರಿ? ನಾನು ಇಂದು ಒಂದು ಕ್ಷಣನೂ ನನ್ನ ತಕ್ಕಿರಲ್ಲ. ಅಯ್ಯೋ ಲೇ ಇವಳೆ ಯಾಕೆ ನಿಂತ್ಬಿಟ್ಟೆ? ಆಡೆ ಎಷ್ಟಿದೆ ಅಂತ ನೋಡ್ತಿದ್ಯಾ? ಅದು ಅಲ್ಲಿ ಮನಸ್ಸು ಚೇಂಜ್ ಮಾಡ್ಕೊಂಡ್ಬಿಟ್ಯಾ? ಥೂ, ದೇವ್ರು ಎಷ್ಟು ಹೊಟ್ಟೆ ಉರಿಸ್ತಾನ ಅಂದ್ರೆ ತೀರ್ಥಯಾತ್ರೆ ಹೊರಟಿರೋ ಗಾಡಿನ ತೃಪ್ತಿ ಲಾಡ್ಜ್ ಹತ್ರನೇ ಕೆಡಿಸ್ಬಿಡ್ತಾನೆ. ಮೋಸ್ಟ್ಲಿ ಅವ್ನು ಹೆಂಡತಿ ಬಿದ್ದಿರ್ಬೇಕು ನೋಡೋದು. ಅಲ್ಲ ಸರ್, ಬಾವಿ ಒಳಗೆ ವಜ್ರ ಇದೆ. ಏನು ಬಾವಿ ಒಳಗೆ ವಜ್ರ ಇದೆಯಾ? ಅಲ್ಲಿ ಕುತ್ಕೊಂಡು ಅತ್ತೆ ನೋಡ್ತಿದ್ ನಾನು. ಲೇ ಈ ಬಾವಿ ತಿರುಗಿಸಿಟ್ರು 1 ಲೋಟ ನೀರಿಲ್ಲ ಕಣ, ವಜ್ರ ಐತಂತ ವಜ್ರ. ಬಗ್ ನೋಡಲ್ಲ. ಅಯ್ಯಯ್ಯೋ ನನ್ನ ವಜ್ರ ನೋಡ್ತಾ ಇರಮ್ಮ. ಪಾಲಂ ವಿರೋಧಂ ಉಳಿ ಎಣ್ಣಂ ಮದ್ಯಂ ಎದಳು ನಿನ್ ಗಂಡಂ. ನಿಜವಾಗ್ಲೂ ಆ ಬಾವಿಲಿ ವಜ್ರ ಇದೆ ಕಣೆ. ಏನಾದ್ರೂ ಮಾಡಿ ನನ್ನ ಮಗನ ಓಡಿಸ್ಬೇಕಲ್ಲ. ನಿನಗೆ ಆಕ್ಟಿಂಗ್ ಮಾಡಕ್ ಬರುತ್ತಾ? 6 ತಿಂಗಳಿಂದ ಮಜಾ ಬರ್ತಿದ್ರೆ ಆಕ್ಟಿಂಗ್ ಮಾಡ್ತಿದ್ದೀನಿ. ಒಂದು ಕಿರೀಟ ಬಂದಿಲ್ಲ. ಈ ಸ್ಕಿಟ್ ಅಲ್ಲಿ ಚೆನ್ನಾಗಿ ಮಾಡೋ ಕಿರೀಟ ಬಂದೇ ಬರುತ್ತೆ. ಮನೇಲಿ ಜೋಪಾನ ಅಂತ ಕೊಟ್ಟಿದ್ ವಜ್ರನ ಎಲ್ಲೇ ಕಳ್ಕೊಂಡೆ. ನಾನೇನೋ ಈ ಬಾವಿ ನೋಡದೆ ಸಿಕ್ತು. ಇಲ್ಲ ಅಂದಿದ್ರೆ ಹೌದು ರೀ, ನಾನು ಕಳ್ಕೊಂಡೆ. ನಾನು ಇದೇ ಬಾವಿಲಿ ವಜ್ರ ಉಂಗ್ರ ಕಳ್ಕೊಂಡೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಅಪ್ಪ ನನ್ನ ಪಾಲಿನ ದೇವ್ರು. ಆ ದೇವ್ರು ನಿನ್ ಕಣ್ಣು ಕಿವಿ ಕಿಡ್ನಿಲಿ ಕಲ್ಲಾಗ್ದಿರಂಗ್ ನಾನು ಬಡ್ಕೊಂತೀನಿ. ಸದಸ್ಯ ಒಂದು ನಾಟಕವಾ ನಾನು ಆಡಿಲ್ಕೊಳ್ಳಬೇಂಟೆ. ನಮ್ಮಪ್ಪ ಎದುರುಗಡೆ ಬೆಟ್ಟ ತೋರಿಸ್ಬಿಟ್ಟು ಮಗನೇ ಇದು ನಿನ್ನ ಹೆಸರಲ್ಲೇ ಅದೇ ಅಂದ್ರು ನಾನು ನಂಬಿರ್ಲಿಲ್ಲ. ನೀನು 3 ಅಡಿ ಇದ್ದು ನಿನ್ನ ನಂಬಿಡ್ತೀನ.
ಅದೆಲ್ಲ ಬೇಕಾಗಿಲ್ಲ ಏನೇ ಸಿಕ್ಕಿದ್ರು ಸಮ ಪಾಲು. ಏಯ್ ಸಮ ಪಾಲ್ ಮಾಡಲ್ಲ ಕಣ. ನೋಡ ಹಾ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಅರ್ಧಕ್ಕರ್ಧ ಹಂಚ್ಕೊಬಿಡೋಣ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ ಮಾಡ್ತೀಯ? ಏನ್ ಮಾಡ್ತೀಯ? ಏನ ಮಾಡ್ತೀಯ? ಒಂದ್ ನಿಮಿಷ ಇರು, ಏನ್ ಮಾಡ್ತೀನಿ ತೋರ್ತೀನಿ. ಹಲೋ ವೀಕ್ಷಕರೇ, ಮಾಡ್ದ ನಾನು ಕೆಪಾಸಿಟಿ. ಪ್ರಿಯ ವೀಕ್ಷಕರೇ, ಈ ಭೂಮಿ ಮೇಲೆ ಅದೆಷ್ಟೋ ಅಚ್ಚರಿಯ ಸುದ್ದಿ ನಮ್ಮ ಕಣ್ಣಿಗೆ ನಿಲುಕಲಾರದಷ್ಟಿದೆ. ಇವತ್ತು ನಾನು ನಿಮ್ಮನ್ನ ವಿಸ್ಮಯವಾದ ಜಾಗ ಮಜಾ ಭಾರತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೊಂದು ಬಾವಿ ಇದೆಯಂತೆ, ಆ ಬಾವಿ ಒಳಗೆ ಒಂದು ಪ್ರಕಾಶಮಾನ ಬೆಳಕು ಚೆಲ್ತಾ ಇದೆಯಂತೆ. ಅದನ್ನ ಏನು ಅಂತ ನೋಡ್ಕೊಂಡು ಬರೋಣ ಒಂದು ನಿಮಿಷದಲ್ಲಿ. ಇವನೇನೆ ಆಯ್ಕೆ ಬಂದಂಗೆಲ್ಲ ಬೊಗಳ್ತಾ ಇದ್ದಾನಲ್ಲಿ. ವೀಕ್ಷಕರೇ, ಈ ಬಾವಿಯನ್ನು ನೋಡಲು ವಿದೇಶದಿಂದ ಜನ ಸಂದಣಿಯೇ ತುಂಬ್ತಾ ಇದೆಯಂತೆ. ಯಾವ ಜನಸಂದಣಿ ಅಲ್ಲ, ಒಂದು ನಾಯಿ ಕೂಡ ಇಲ್ಲ ಇಲ್ಲಿ. ವೀಕ್ಷಕರೇ, ಈ ಜನಸಂದಣಿಯ ಜೊತೆಗೆ ನಾಯಿಗಳು ಬರ್ತಾ ಇದಾವಂತ ಈ ಊರಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಂದಿಲ್ಲ, ನಾನೇ ಫೋನ್ ಮಾಡಿದ್ದೆ ಸರ್ ನಿಮ್ಗೆ. ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಲು ಊರಿನ ಗ್ರಾಮಸ್ಥರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮಲ್ಲಿ ಬಾವಿಲಿ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್. ಕಮ್. ಯು ನೋ ಇಂಗ್ಲಿಷ್? ಐ ಕಾಂಟ್ ಬಿಟಲ್ ಲಿಸನ್ ಮೈ ಇಂಗ್ಲಿಷ್. ಯು ಟೆಲ್ ಮೀ. ವೀಕ್ಷಕರೇ, ಈಗ ಬನ್ನಿ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಇವರು ಕೈ ಮುಗಿಯೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಬಾವಿಯ ಪಾವಿತ್ರತೆ ಏನು, ಈ ಬಾವಿಯ ಶ್ರೇಷ್ಠತೆ ಏನು ಅಂತ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ನಾಗ ಅಂತ. ನಾಗ. ವೀಕ್ಷಕರೇ, ಈ ಬಾವಿಯಲ್ಲಿ ನಾಗರ ಹಾವುಗಳಿದಾವಂತೆ, ನಾಗ ಮಣಿಗಳಿದಾವಂತೆ. ಅದೇ ಬೆಳಕು ಇಲ್ಲಿ ಹೊರ ಚೆಲ್ತಾ ಇರೋದಂತೆ. ಯಾಕಿಂಗ್ ಆಗದಿಂದ ಅಳ್ಳಾಡಿಸ್ತಾ ಇದ್ದೀರಲ್ಲ ಕೈನ? ಬಿಲ್ಡಪ್ ಅಂತ ಹೇಳಿದೆ ತಾನೆ, ಮತ್ತೆ ನಿಂದು? ನನ್ಗೆ ಅನುಮಾನ ಎಲ್ಲಿ ನರ ದೌರ್ಬಲ್ಯ ಅಂತ ಅನ್ಕೊಂಡೆ. ಕಂಟಿನ್ಯೂ. ವೀಕ್ಷಕರೇ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ? ನಾನು ಸುಮಾರು 50 ವರ್ಷಗಳಿಂದ ಇವರು ಇಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ವೀಕ್ಷಕರೇ, ಏನು ಇವರು 50 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೋ, ಈ ಬಾವಿ ಹತ್ರ ಬಂದಾಗ ಆ ಬಾವಿ ಇವ್ರನ್ನ ಬಾಬಾ ಅಂತ ಕೈ ಬೀಸಿ ಕರೆಯುತ್ತಂತೆ. ಹಾಗೆ ರಾತ್ರಿ ಸಂದರ್ಭದಲ್ಲಿ ಮಗು ಅಳೋದು ಕೇಳಿಸುತ್ತಂತೆ. ನಾಗವ್ರೆ, ಹೀಗೆ ಲೈವಲ್ಲಿ ಮತ್ತೊಮ್ಮೆ ಬರ್ತೀನಿ, ನೀವು 90 ಹೊಡಿತಾ ಇರಿ. ಅದಾಗಕ್ಕಿಲ್ಲ. ಯಾಕೆ? ಹುಳಿ ಅಂಡ ಇರೋದು. ವೀಕ್ಷಕರೇ, ಇವರು ಹೇಳ್ತಾ ಇದ್ದಾರೆ ಈ ಹುಳಿ ಅಂಡ ಏನಿದೆ ಈ ಬಾವಿ ನೀರಿಂದಾನೆ ತಯಾರಿಸ್ತೀವಿ, ಈ ನೀರು ಮಿಕ್ಸ್ ಮಾಡಿದ್ರೆ ಇದು ಅಮೃತಕ್ಕೆ ಸಮಾನ ಎನ್ನುವ ಒಂದು ನಂಬಿಕೆ ಇಲ್ಲಿನ ಕುಡುಕರ ಹತ್ರ ಇದೆಯಂತೆ. ವೀಕ್ಷಕರು, ಇವ್ರ ಹತ್ರ ಮಾತಾಡೋಣ ಬನ್ನಿ. ಸರ್, ನಿಮ್ಮ ಹೆಸರು? ರಾಜು. ಮೇಡಮ್, ನಿಮ್ಮ ಹೆಸರು? ಪ್ರಿಯ ವೀಕ್ಷಕರೇ, ಅದೆಷ್ಟೋ ದಿನಗಳಿಂದ ನಿಮ್ಗೊಂದು ಹೊಸ ಎಪಿಸೋಡ್ ನ ತೋರಿಸ್ಬೇಕು ಅಂತ ಕಾಯ್ತಾ ಇದ್ದಂಗೆ ನಾವು ಎಂಟ್ರಿ ಆಗಿದ್ದು ತನಿ ಸಂದ್ರಕ್ಕೆ. ಅಲ್ಲಿ ರಾಜು ಮತ್ತೆ ಲಕ್ಷ್ಮಿ ಅನ್ನೋ ಇಬ್ರು ಗಂಡ ಹೆಂಡತಿ ಇದ್ರಂತೆ. ಇವರು ಮದುವೆ ಆದ್ರ ಮೇಲೆ ಒಂದು ದಿನನೂ ಒಟ್ಟಿಗೆ ಸೇರ್ಲೇ ಇರ್ಲಿ ಅಂತ ಕಂಡ್ರಿ. ಇದ್ರ ಬಗ್ಗೆ ನಿಮ್ಗೊಂದು ಮಾಹಿತಿ ಹೇಳ್ತೀನಿ. ಗಂಡನಿಗೆ ಒಂದು ದಿವಸ ಅನುಮಾನ ಬರ್ತದಂತೆ, ನಾನು ಮದುವೆಯಾಗಿ 4 ವರ್ಷ ಆದ್ರೂ ಈ ವ್ಯಕ್ತಿ ಯಾಕೆ ನನ್ನನ್ನ ಸೇರ್ತಾ ಇಲ್ಲ ಅಂತ. ಅದ್ರ ನಡುವೆನೆ ಎಂಟ್ರಿ ಆದವನು ಈ 90 ನಾಗ. ವೀಕ್ಷಕರೇ, ಈ 90 ನಾಗ ಏನಿದ್ದ, ಈ ಲಕ್ಷ್ಮಿ ಏನಿದ್ಲು, ಇವರಿಗೆ ಎಲ್ಲೋ ಒಂದು ಸಂಬಂಧ ಇತ್ತಂತೆ. ಇವನು ಹುಡ್ಕೊಂಡು ಹೋದಾಗ ಇವರಿಗೆ ಗೊತ್ತಾಗಿದ್ದು ಈ ಲಕ್ಷ್ಮಿ ಏನಿದ್ದಾಳೆ, ಇವಳು ಕಾಲೇಜ್ನಲ್ಲಿ 90 ನಾಗನ ಪಟಾಯಿಸ್ಕೊಂಡಿದ್ಲಂತೆ. ವೀಕ್ಷಕರೇ, ಈ 90 ನಾಗ ಯಾವಾಗ್ಲೂ 90 ಹೊಡಿತಿದ್ದ ಕಾರಣ ಇವ್ರನ್ನ ಒಂದಾಗಕ್ಕೆ ಬಿಡದೆ ಈ ರಾಜು ಜೊತೆ ಮದುವೆ ಮಾಡಿದ್ರಂತೆ. ವೀಕ್ಷಕರೇ, ಈ ರಾಜು ಒಂದು ದಿವಸ ಹೇಳ್ತಾನಂತೆ, ನಿನ್ನನ್ನ ಕೊಲೆ ಮಾಡ್ತೀನಿ ಕಣೋ, ನಿನ್ನನ್ನ ಕೊಲೆ ಮಾಡ್ತೀನಿ ಕಣೋ ಅಂತ ಬೆದರಿಕೆ ಹಾಕ್ತಾ ಇರ್ತಾನಂತೆ. ನಾನು ನನ್ನ ಹೆಂಡತಿ ಅನ್ಯೋನ್ಯವಾಗಿದ್ದೀವಿ ಕಣೋ, ಯಾಕೋ ಹುಳಿ ಹಿಂಡ್ತಾ ಇದೀಯಾ? ಹುಳಿ ಹಿಂಡದಂಗಿರ್ಲಿ ಹಿಡು. ಕ್ಯಾಮ್ರಾಮನೆ ಬಂದಿಲ್ಲ. ಕಣ್ಣಿಗೆ ಏನ್ ಹಾಕೊಂಡಿದ್ಯಾ? ಕಾಣಿಸ್ತಾ ಇಲ್ಲ. ಅಲ್ಲೋಡ್ಸು ಕ್ಯಾಮ್ರಾಮನ್ ಕಾಂತರಾಜು, ಅವರೇ ಕ್ಯಾಮ್ರಾಮನ್. ಅವರಾ? ಸರ್, ಚೆನ್ನಾಗಿ ಅಳ್ಳಾಡ್ಸಿ. ನಾನು ಜೂಮ್ ಹಾಕಿ ಅವ್ನಿಗೆ ಇಲ್ದೆ ಹೋದ್ರು ಸಿಕ್ಕಿಲ್ಲ.
ಪ್ರಿಯ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತೀನಿ. ಆ ಒಂದು ನಿಮಿಷ ಅವರ ಹೆಂಡತಿನ ಮಾತಾಡ್ಸ್ಕೊಂಡು ಬರ್ತೀನಿ. ಲಕ್ಷ್ಮಿ ಅವರೇ, ಈ ಬಾವಿ ಬಗ್ಗೆ ಏನ್ ಹೇಳ್ತೀರಾ? ಈ ಬಾವಿ ಇದೆಯಲ್ಲ, ಇದೊಂದು ವಿಸ್ಮಯಕಾರಿ ಬಾವಿ. ಇದು ಸುಮಾರು 6 ಅಡಿ ಆಳ ಇದೆ. ಇದ್ರೊಳಗೆ ಸ್ವಾಮೀಜಿಗಳು ವಾಸ ಮಾಡ್ತಾ ಇದ್ರು. ರಾತ್ರಿ ಹೊತ್ತು ನಮ್ಮನೆಗೆ ಊಟಕ್ಕೆ ಬರ್ತಾ ಇದ್ರು ಅಂತ ಹೇಳ್ತಾರೆ. ಸ್ವಾಮೀಜಿಗಳು 600 ಅಡಿ ಆಳದ ಒಳಗೆ ಹೋಗಿ ಒಂದು 7 ಸುತ್ತಿನ ಸುರಂಗವನ್ನು ಕೊರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಏನಿದೆ ಈ ಬಾವಿ, ಏನು ಕಾಣ್ತಾ ಇದೆ ನಿಮ್ಗೆ? ಈ ಬಾವಿ ಒಂದು ಭೂಕಂಪನದಿಂದ ಮುಚ್ಚಿ ಹೋಗಿದೆ. ಇದನ್ನು ಭೇದಿಸಲಿಕ್ಕೆ ಯಾವ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಮತ್ತು ಇರೋದನ್ನ ಸರಿಯಾಗಿ ಹೇಳು. ನೀನು ಬಂದಿರೋದು ಬಾವಿಲಿ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ. ಯಾವ್ದಾವ್ದೋ ಮಾತಾಡ್ತಿದ್ಯಲ್ಲ ನಾಯಿ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಏನ್ ಅದು ಅಡ್ವರ್ಟೈಸ್ ಅಲ್ವಾ? ಏನ್ರಿ ನಿಮ್ ಪ್ರಾಬ್ಲಮ್? ಆ ಬಾವಿಲಿ ವಜ್ರ ಇದೆ ಕಣೋ. ನೀಗೇನು ಮಂಡೆ ಕೆಟ್ಟಿದ್ದೇನಲ್ಲಿ? ನಿಜವಾಗ್ಲೂ ವಜ್ರನ? ಅಯ್ಯೋ ನನ್ ಮಗನೇ, ಕಡಿ ಕೇಳಿನು. ನಿಜವಾಗ್ಲೂ ಬಾವಿಲಿ ವಜ್ರ ಇದೆ ಕಣೋ. ಲೈವ್ ಟೆಲಿಕಾಸ್ಟ್ ಮಾಡ್ಬಿಟ್ನಲ್ವ? ಅದಕ್ಕೆ ಹೇಳಿದ್ದು, ವ್ರತ ಹಿಡಿಯಕ್ಕೂ ಮುಂಚೆ ಮನೇಲಿ ಚಿಕನ್ ಇದೆಯಾ ಇಲ್ವಾ ನೋಡ್ಬೇಕು ಅಂತ. ಇವಾಗ ಏನ್ ಮಾಡೋದು? ಏನ್ ಮಾಡುದು? ಒಂದು ಐಡಿಯಾ. ಏನು? ಮಂಗಳಾರತಿ ಆಗಕ್ಕಿಂತ ಮುಂಚೆ ಪ್ರಸಾದ ಎತ್ಬಿಟ್ರೆ ಸೂಪರ್. ಆದ್ರೆ ಇದು ಕ್ಲಿಯರ್ ಯಾರು? ಇಲ್ಲಿ ಯಾರು? ಕುಳ್ಬಿಟ್ಟಿ ಮಗನೇ ಬಿಚ್ಚು. ಹುಷಾರು ರೀ. ನಿನ್ ಗಂಟನೇನು ಬಾವಿಗೆ ತಳ್ತಾ ಇಲ್ಲ, ವಜ್ರ ತರ ಕಳಿಸ್ತಾ ಇದೀವಿ. ನಿಧಾನ ಕಣವ, ನೀರಿಲ್ಲ, ಮುಳುಗ್ ಸತ್ತೋದ್ಯಾ. ಒಂದ್ ನಿಮಿಷ. ಭೂಖಂಡಂ ಪರವರಂ ವಿರಟಂ ಟಂ ಟಂ ಟಪೋರಂ ಟಂ ಟಂ. ಬರ್ಕಡ್ರಿ ಅಂತ ಹೇಳಕ್ಕೆ ಹಿಂಗೆಲ್ಲ ಬಿಲ್ಡಪ್. ಅಯ್ಯೋ, ಲೇ ಇವನ್ ಯಾರೋ ಜೀಬುಂಬಾ? ಒಂದ್ ನಿಮಿಷ, ನಾನು ಮೇಂಟೈನ್ ಮಾಡ್ತೀನಿ. ವೀಕ್ಷಕರೇ, ನೀವೇನು ಇಲ್ಲಿವರೆಗೂ ಈ ಬಾವಿನ ನೋಡ್ತಾ ಇದ್ರ? ಈ ಬಾವಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡಲು ನಮ್ಮ ಸ್ವಾಮೀಜಿ ಅವ್ರು ಬಂದಿದ್ರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಗುರುಗಳೇ ಹೇಳಿ. ಕಂದ ಏನು ಈ ಮಕ್ಕಳು ಹುಡ್ತಾರೆ? ಕಂದ ಮಗಳು. ಈ ಬಾವಿಯ ಆಶೀರ್ವಾದದಿಂದನೇ ಜಗತ್ತಲ್ಲಿ ಮಗು ಹುಟ್ಟೋದು ಅಂತ ನಮ್ಮ ಸ್ವಾಮೀಜಿಗಳು ಹೇಳ್ತಾರೆ. ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಕಂದ ಬಿಟ್ಟು ಬೇರೆ ಏನು ಸ್ವಾಮಿ? ದೈವಿಕ ಶಕ್ತಿಗೆ ಸವಾಲಾಗ್ತಾ ಇದೆಯಾ? ದೈವಿಕ ಶಕ್ತಿಯಿಂದ ಆಗದಿರೋದು ಯಾವುದೂ ಇಲ್ಲ. ಏ ಕುಡುಕ ಮಾನವ, ಬಾವಿ ಒಳಗೆ ಏನಿದೆ ಎಂದು ನಾನು ಹೇಳುತ್ತೇನೆ, ಬಾ ಹಿಂದೆ. ವೀಕ್ಷಕರೇ, ನಮ್ಮ ಸ್ವಾಮೀಜಿಗಳು ಈ ಬಾವಿ ಒಳಗೆ ಏನಿದೆ ಅಂತ ಹೇಳ್ತಾರಂತೆ. ಬನ್ನಿ ಕೇಳೋಣ. ಸ್ವಾಮಿ ಹೇಳಿ. ತುಂಬಾ ಅನುಮಾನಗಳಿದೆ. ಇಷ್ಟೊಂದು ಡೈಲಾಗ್ ಕೊಡ್ದಲ್ಲ, ಅದೆಲ್ಲಿ ಬರ್ಕದಿದೆ ತುಡುಕ್ತಾ ಇದ್ದೀನಿ. ನಾನೊಂದು ಕ್ವಶನ್ ಕೇಳಲ್ಲ? ಕೇಳು ಬಾಲಕ. ಮದುವೆ ಆಗಿ 3 ದಿನ 3 ನೈಟು, ಫುಲ್ ಟೈಟು, ನೋ ಫೈಟು, ಮಕ್ಳು ಹೆಂಗಾಯ್ತವೆ? ಬಾಳೆಹಣ್ಣು ತಿನ್ಸು, ಜೋಡಿ ಬಾಳೆಹಣ್ಣು ತಿನ್ಸು, ಜೋಡಿ ಮಕ್ಕಳಾಯ್ತವೆ. ಅದ್ಭುತ. ವೀಕ್ಷಕರು, ಸ್ವಾಮಿಗಳು, ಪ್ರೇಕ್ಷಕರು ಏನಿದ್ದಾರೆ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಲ್ಲಾ ಹಣ್ಣಿಗೂ ಬೀಜ ಇರುತ್ತೆ, ಈ ಬಾಳೆಹಣ್ಣಿಗೆ ಯಾಕೆ ಬೀಜ ಇರಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರನ ಹೇಳ್ತೀರಾ? ಈ ರಸಬಾಳೆ ಸಿಪ್ಪೆ ಸುಲ್ದಾದ್ಮೇಲೆ ವೀಕ್ಷಕರೇ, ಈಗ ತಾನೇ ಒಂದು ಅಚ್ಚರಿಯ ಸುದ್ದಿ ಹೊರಗೆ ಬಿದ್ದಿದೆ. ಏನು ಅಂತ ನೀವು ಕೇಳಬೇಡಿ, ನಾನು ಹೇಳಲ್ಲ. ವೀಕ್ಷಕರೇ, ಮುಂದಿನ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಸ್ವಾಮಿಗಳೇ, ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡು ಕಂದ, ಇದ ನೋಡಿದ್ರೆ ಪುರಾತನ ಕಾಲದಿಂದಲೂ ಇದೆ ಅಂತ ಗೊತ್ತಾಗುತ್ತದೆ. ದೈವಿಕ ಶಕ್ತಿಯಿಂದ ವಿಸ್ತಾರವಾಗಿ ತಿಳಿಯುತ್ತಾ ಹೋದರೆ ಸವಿಸ್ತಾರವಾಗಿ ಗೊತ್ತಾಗುತ್ತದೆ. ಇನ್ನು ವಿಸ್ತಾರವಾಗಿ ಕೆಣಕುತ್ತಾ ಹೋದರೆ ಮಾನವ ಮಾಂಸದ ತಡಿಕೆ. ವೀಕ್ಷಕರೇ, ಇವರಿಬ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಏನು ಈ ಮಾನವ ಮೂಳೆ ಮಾಂಸ ಇದೆ, ಅದರ ಫ್ಯಾಕ್ಟ್ರಿ ಇದೆ ಬಾವಿ ಒಳಗೆ, 7 ಸುತ್ತಿನ ಕೋಟೆ ಒಳಗೆ ನಡೀತದೆ. ಅದರ ಕಾರ್ಯಾಚರಣೆಗಳು ಅಲ್ಲೇ ಆಗಿ ಮ್ಯಾನುಫ್ಯಾಕ್ಚರ್ ಬಾವಿ ಒಳಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. 7 ಸುತ್ತಿನ ಕೋಟೆ ಅಲ್ಲ ಕಣೋ, 60 ಅಡಿ ಬಾವಿ ಕಣೋ. ಅದು 660 ಅಡಿ ಇದೆಯಂತೆ ಈ ಬಾವಿ. ವೀಕ್ಷಕರೇ, ನಮ್ಮ ತಪ್ಪು ಕಲ್ಪನೆ. ಇವರು ನಿಖರವಾಗಿ 650 ಅಡಿ. ಇವಾಗ ಏನಾದ್ರು ಸತ್ಯ ಹೇಳಿಲ್ಲ ಅಂದ್ರೆ ನಿನ್ನ ಕೊಲೆ ಮಾಡಿಬಿಡ್ತೀರಿ. ಲೇ ರೇಸರ್ ಹಾಕ್ತಾನೆ, ಬ್ಲೇಡ್ ಹಾಕಿ ಮನಸ ಇಚ್ಛೆ ಕೊಯ್ತಾ ಇದ್ದಾನಲ್ಲ ಅವ್ರು. ಇವ್ರು ಹೇಳ್ತಾ ಇದ್ದಾರೆ, ಏನು ಈ ಬಾವಿ ನೀರು ಸ್ನಾನ ಮಾಡಿದ್ರೆ ರೇಸರ್ ಹಾಕ್ದೆ ಬ್ಲೇಡ್ ಅಲ್ಲಿ ಎಳೆದ್ರೆ ಗಡ್ಡ ಹಾಗೆ. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು, ಕೇಳು. ಶತಮಾನಗಳ ಹಿಂದೆ
ಮಾನವ ಪ್ರಾಣಿ ಆಕಾರದಲ್ಲಿ ನಿನ್ನ ಮಾನವ ಪ್ರಾಣಿಗೆ ನಾನು ಪ್ರೋಗ್ರಾಮ್ ನಂದು. ವೀಕ್ಷಕರೇ, ಸ್ವಾಮಿ ಹೇಳ್ತಾ ಇದ್ದಾರೆ ಏನು ಈ ಮಾನವ ಪ್ರಾಣಿ ಆಕಾರದಿಂದ ಮಾರ್ಪಾಡು ಹೊಂದ್ತಾನೆ, ಆ ಮಾರ್ಪಾಡು ಹೊಂದೋಕ್ಕಿಂತ ಮುಂಚೆ ದೇವರು ಒಮ್ಮೆ ಅವನನ್ನು ಮಂಗ ಮಾಡಿ ಇಲ್ಲಿ ತಂದು ಹೊತ್ತಾನಂತೆ, ಅದಾದ್ರ ಮೇಲೆ ಅವನು ಮಾನವನಾಗಿ ನಿರ್ಮಾಣ ಆಗ್ತಾನೆ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಸ್ವಾಮಿ ಮುಂದೆ ಹೇಳಿ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳದಿರ್ಲಿ, ಈ ಸೃಷ್ಟಿ ನಿನ್ ಸೃಷ್ಟಿ ನನೀಗ ಯಾಕೆ ಕಾಣ್ತಾ ಇದೀಯಾ? ವಜ್ರ ಇದೆ ಬಾವಿ. ಏನಿದೆ? ವಜ್ರ. ಯಾರಿಟ್ಟರು? ನಿಮ್ಗೆ ಯಾರು ಹೇಳ್ದರು? ರೈಟ್ರಿಗೆ ಯಾರು ಹೇಳ್ದರು? ಹೋಗ್ ನೋಡಲ್ಲ. ನಾನ್ ನೋಡಿಕಿಲ್ಲ. ಮಕ್ಕ ಕಿತ್ತೋಗ್ ಮಾಡ್ತೀನಿ ನೋಡಲ್ಲ. ನಾನ್ ನೋಡಿಕಿಲ್ಲ. ನಿಮ್ಮ ಕಾಲಿಗೆ ಬೀಳ್ತೀನಿ ನೋಡಿ ಸ್ವಾಮಿಗಳೇ. ಏನ್ ಲೂಜಾ? ಏನ್ ಲೂಜಾ? ನಿಮಗ್ ಲೂಜಾ? ಐತೆ, ದಪ್ಪಾಗಿರೋದು ವಜ್ರ ಒಳಗದೆ. ನಾನು ಅವಾಗಿಂದ ಅದನ್ನೇ ಕಡೆ ಪಡ್ಕೊಂತಾರದು ಬಾವಿಲ್ ವಜ್ರ ಇದೆ ಅಂತ. ಈಗ ಏನ್ ಮಾಡೋಣ? ಹೋಗ್ ಕಣಿ ಕೇಳು, 4 ಜನನು ಹಂಚ್ಕೊಳ್ಳೋಣ ಬಾ. ತಗಿಯರ್ ಯಾರು? ಉಳ್ಬಿಟ್ಟೆ ನಾವು ನಿಧಾನ ಕಲ. ಗಂಗವ್ವ ಎಲ್ಲಿ 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 ಇಲ್ಲಿ ಬಾವಿ ಸಮಸ್ಯೆನ ವೈಜ್ಞಾನಿಕವಾಗಿ ಸಾಲ್ವ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ ಯಾರು? ಚಾಲೆಂಜ್ ಬೇರೆ ಮಾಡಿದ್ದೀರಂತೆ. ಏನೋ ಅರ್ಜೆಂಟಲ್ಲಿ ಬಾಯಲ್ಲಿ ಸುಸು ಮಾಡ್ಕೊಬಿಟ್ಟೆ, ಕ್ಷಮಿಸ್ಬಿಡಿ. ಸರಿ ಸರಿ ರೀ. ಪಕ್ಕನಾ ಕಣಿ ಕೇಳು. ನನ್ನ ಮಗನ ಇನ್ನು ಕಣಿ ಕೇಳದೆ ಅದ್ರಲ್ಲಿ ವಜ್ರ ಇದೆ ಕಂಡ್ರು, ವಜ್ರ ಇದೆ. ಒಂದ್ ಕೆಲಸ ಮಾಡ, ನೀನ್ ಫಸ್ಟ್ ಬಾವಿಗಿಳಿ, ಇನ್ನು ಯಾವ್ದಾರ ನಾಯಿ ಬರಕ್ಕಿಂತ ಮುಂಚೆ 6 ಜನ ಹಂಚ್ಕೊಂಡ್ಬಿಡೋಣ. ಗಂಗವ್ವ ಕಾಪಾಡವ್ವ. ಸಿಕ್ತು, ವಜ್ರ ಸಿಕ್ತು. ಅದು ವಜ್ರವಾ? ಮತ್ತೆ ವಜ್ರ ಕವಚ. ಸಿಕ್ತು, ಸಿಕ್ತು ಸಿಕ್ತು, ವಜ್ರ ಸಿಕ್ತು. ಹೋಗೋಣ, ವಜ್ರವೇ, ನಮ್ಗೆ ಯಾರಿಗೂ ಸೇರ್ಬೇಡ, ನೀನ್ ಒಬ್ನೇ ತಕೊಂಡೋಗು. ಸಿಕ್ತು ಸಿಕ್ತು, ವಜ್ರ ಸಿಕ್ತು. ಇಲ್ಲೇನು ಕಾಣ್ತಾ ಇಲ್ಲ ಕಣ. ಇಲ್ಲೇ ಇದೆ ಬಾರೋ. ವಜ್ರ ಎಲ್ಲಿದ್ಯೋ? ಸರ್ ಇದೆ ಸರ್ ವಜ್ರ. ಇದು ವಜ್ರ ಅಲ್ಲ ಕಣಲೆ. ಸರ್ ನಾನು ಆ ಕಡೆ ಫುಲ್ ಟೈಟ್ ಆಗಿ ಬರ್ತಿದ್ನಾ, ಆಯತ್ತು ಬಿದ್ದ ತಕ್ಷಣ ಟಾರ್ಚ್ ಒಳಗೆ ಬಿದ್ದೋಯ್ತು. ಬ್ಯಾಟ್ರಿ ಕತೆ ಇರ್ಲಿ, ವಜ್ರ ಎಲ್ಲದೆ ಹೇಳು. ಸರ್ ಈ ನನ್ನ ಕೈಲಿರೋದೇ ವಜ್ರ. ಅಂದ್ರೆ ವಜ್ರ ಕಂಪ್ನಿ ಟಾರ್ಚ್. ಪ್ರಿಯ ವೀಕ್ಷಕರೇ, ನನಗೀಗ ಕಾಡ್ತಾರೋ ಕಟ್ಟ ಕಡಿಯ ಪ್ರಶ್ನೆ, ಇಂಥವ್ರು ಮಜಾ ಬಾ ಮಜಾ ಭಾರತ, ಮಜಾ ಬಾ ಮಜಾ ಭಾರತ. ಲೇ ಗೊಬ್ಬರ, ಸರ್ ಇದು ವಜ್ರ. ವಜ್ರ ಕಂಪ್ನಿ ಟಾರ್ಚ್. ವಜ್ರ ಕಂಪನಿ ಟಾರ್ಚ್. ಇದನ್ನ ಹುಡುಗಕ್ಕೆ ಟಿವಿ ಅವ್ರು ಬೇರೆ, ಮಂತ್ರವಾದಿ ಬೇರೆ, ಸೈಂಟಿಸ್ಟ್ ಬೇರೆ, ಇದ್ರಲ್ಲಿ ಶೀಟಲ್ಲಿ ನಮ್ಗೆ ನಿಮ್ಗೆ ಪಾಲ್ ಬೇರೆ. ಯಾವ ಸೌಭಾಗ್ಯಕ್ಕೆ ಬೇಕು ನನ್ನ ಅದಕ್ಕೆ ಅದು ಇಡ ಹೇಳ್ತಾನಲ್ಲ ಬಿಡು. ಹಬ್ಬದ ದಿನ ಪಾಪ ನಮ್ಮ ಕ್ಯಾಮ್ರಾಮನ್ ಕಾಂತರಾಜ್ ಅವ್ರನ್ನ ಯಾಕೆ ಇತ್ತೀಚೆಗೆ ನಮ್ಮ ಹುಡುಗರು ಬಿಡುತ್ತೇ ಇಲ್ಲ ಅಂತಿದಾರಪ್ಪ. ಇಲ್ಲ, ಆಕ್ಚುಲಿ ಬಹಳಷ್ಟು ಜನ ಇಲ್ಲಿ ನೋಡ್ತಾ ಇರೋಂಥ ವೀಕ್ಷಕರಿಗೆ ಅವ್ರು ಹೆಂಗ್ ಕಾಣ್ತಾರೆ ಅಂತ ಗೊತ್ತಿಲ್ಲ. ದಟ್ ಈಸ್ ಕಾಂತರಾಜ್ ಫಾರ್ ಯು. ಇವಾಗ ಬ್ಯಾಕ್ ಟು ಸ್ಕಿಟ್. ನಾರಾಯಣ್ ಸರ್, ಹೇಗನ್ನಿಸ್ತು ಈ ಒಂದು ಬಾವಿಲಿ ಬ್ರಹ್ಮಾಂಡ? ಗೊಬ್ಬರಗಾಯ್ ಸರ್ ಇವತ್ತು ಸೂಪರ್ ಪರ್ಫಾರ್ಮೆನ್ಸ್ ನಿಂದ ಆಸ್ ಎ ಕುಡ್ಕ. ಅದರ್ವೈಸ್ ಶಿವು ವಂಡರ್ಫುಲ್. ಶಿವು ತುಂಬ ಚೆನ್ನಾಗಿತ್ತು. ನಿಮ್ಮ ಟೈಮಿಂಗ್ಸು, ನಿಮ್ಮ ಬಾಡಿ ಲ್ಯಾಂಗ್ವೇಜೇ ನಿಮ್ಗೆ ದೊಡ್ಡ ಪ್ಲಸ್ ಪಾಯಿಂಟ್. ಎಷ್ಟು ಚೆನ್ನಾಗಿದೆ ನೀವು ಅಲ್ಲಿಂದ ಬಾವಿವರೆಗೂ ವಾಕ್ ಮಾಡಿದ್ದು, ಮತ್ತು ಆಕೆ ಎಳ್ಕೊಂಡು ಬರೋವಾಗ ರಿವರ್ಸ್ ಬಂದಿದ್ದು, ಬಾವಿಗೆ ಹಾರಕ್ಕೆ ಹೋಗೋವಾಗ ನೀವು ಪ್ರಯತ್ನ ಮಾಡಿದ್ದೆಲ್ಲ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿತ್ತು. ಸುಷ್ಮಿತಾ, ಕಿರೀಟ ತಗೊಳ್ಳೋ ಪರ್ಫಾರ್ಮೆನ್ಸ್ ನೀವು ಡೆಫಿನೆಟಾಗಿ ಮಾಡಬೇಕು. ಕಿರೀಟ ಸಿಗುತ್ತೆ, ಟ್ರೈ ಮಾಡು. ಓಕೆ, ಒಳ್ಳೆ ನೀನು ಆಮೇಲೆ ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ಟೈಮಿಂಗ್ಸ್ ಇದೆ. ನಿನಗೆ ಒಳ್ಳೆ ಕ್ಯಾರೆಕ್ಟ್ರ್ ಬೇಕು ಅಷ್ಟೇ.
ಏನು ಪಾತ್ರ ಕೊಟ್ಟರು ಎಂಟರ್ಟೈನ್ ಮಾಡ್ತಾನೆ ಕಾರ್ತಿಕ್. ಇತ್ತೀಚೆಗೆ ನಿಜವಾಗ್ಲೂ ನಾರಾಯಣ ಸ್ವಾಮಿ ಬಂದರು ಅಂತ ಅನ್ಕೊಂಡೆ, ಅಷ್ಟು ಲೈವ್ ಆಗಿ ಬಂದು ನಿಂತ್ಕೊಂಡ ಅವನು. ಎಷ್ಟು ಚೆನ್ನಾಗಿತ್ತು. ಕಂಗ್ರಾಟ್ಸ್, ಮುಂದಿನ ಸ್ಕಿಟ್ಗೆ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ತುಂಬ ಎಂಟರ್ಟೈನ್ ಮಾಡೋ ಹಾಗೆ ಆ್ಯಕ್ಟ್ ಮಾಡಿದ್ದು ವಿನೋದ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ವಿನೋದ್. ಇನ್ನು ಹೀಗೂ ಉಂಟೆ, ಹೀಗೂ ಇಮಿಟೇಟ್ ಮಾಡೋಕ್ಕೆ ಸಾಧ್ಯನಾ ಅಂತ ನನಗೆ ಅನಿಸ್ಲಿಲ್ಲ ಕಾರ್ತಿಕ್. ಅಷ್ಟು ಅದ್ಭುತವಾಗಿ ಇಮಿಟೇಟ್ ಮಾಡಿದೆ. ಸೂಪರ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್. ಬುಲೆಟ್ ಪ್ರಕಾಶ್ ಸರ್, ನನಗೆ ಆ ವಿನೋದ್ ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಸಂಕಟ ಆಗ್ತಿದೆ. ಯಾಕಂದರೆ ಆ ಥರ ಒಂದು ಪಾತ್ರ ನನಗೆ ಇವತ್ತರೆಗೂ ಸಿಗಲಿಲ್ಲ. ಯಾಕಂದ್ರೆ ನಿಜವಾಗ್ಲೂ ಸಿಗಲಿಲ್ಲ ನನಗೆ. ಫುಲ್ ಟೈಮ್ ಕುಡುಕನ ಪಾತ್ರ ನನಗೆ ಇವತ್ತರೆಗೂ ಸಿಕ್ಕಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ತುಂಬ ಒಳ್ಳೆ ಭವಿಷ್ಯ ಇದೆ. ಸ್ಕ್ರಿಪ್ಟ್ ರೈಟರ್ಗೆ, ಸಂದೀಪ್ಗೆ ನನ್ನ ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಜಯ್ ಚಟ ಅಂತ ಯಾವಡೆ ನಲ್ಲ ಸರ್, ಪ್ಲೇ ತುಂಬ ಚೆನ್ನಾಗಿತ್ತು. ನಂಗೆ ಭಾಳ ಇಷ್ಟ ಆಯಿತು ಪ್ಲೇ. ವಜ್ರ ಹುಡ್ಕಕ್ಕೆ ಹೋಗಿದ 6 ವಜ್ರಗಳು ಅಂತ ಹೇಳ್ಬೋದು ನಾನು. ಯಪ್ಪ, ಲಕ್ಷ್ಮೀ ಕ್ಯಾರೆಕ್ಟರ್ ಭಾಳ ಇಷ್ಟ ಆಯಿತು ನನಗೆ. ನೀವು ಕಿರ್ಚಾಡ್ತಾ ಇದ್ರೆ ನನ್ನ ಹೆಂಡತಿ ನೆನಪಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ನಾರಾಯಣ ಸ್ವಾಮಿ ಸರ್, ನಿಮ್ಮ 100% ಇಮಿಟೇಷನ್. ಯಾಕೆ ಅಂತಂದರೆ ನೀವು ಡೈಲಾಗ್ ಆದಮೇಲೂ ಸಹ ಈಗ ಅಂತ ಇದ್ರಿ. ಸೊ ನೀವು ಅಷ್ಟು ಡೀಪಾಗಿ ಅವ್ರನ್ನ ಅಬ್ಸರ್ವ್ ಮಾಡಿದ್ದೀರಾ. ನಿಮಗೆ ಕಿರೀಟ ಸಿಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೂಪರ್. ಓಕೆ, ಹಳ್ಳಿಕಟ್ಟ ಅಂಡ್ ತಮಾಸ್, ಒಳ್ಳೆ ಕಮೆಂಟ್ ಸಿಕ್ಕಿದೆ. ನೆಕ್ಸ್ಟ್ ಟೈಮು ಇನ್ನು ಸೂಪರಾಗಿ ಮಾಡಿ. ಥ್ಯಾಂಕ್ ಯು. ದಸರಾ ಸೆಲೆಬ್ರೇಟ್ ಮಾಡ್ತಾ ಇರೋವಂಥ ಖುಷಿಯಲ್ಲಿ ನಾವು ಜಡ್ಜಸ್ನ ಸ್ಟೇಜ್ ಮೇಲೆ ಕರಿತೀವಿ. ನನ್ನ ಮಗಳೇ ಹೀರೋಯಿನ್ ತಂಡದ ವಿಜಯ್ ಸರ್ ಹಾಗೆ ಪ್ರಕಾಶ್ ಸರ್ ಇಬ್ರು ಇದ್ರು. ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ಚಿತ್ರದ ನಿರ್ಮಾಪಕರು ಮೋಹನ್ ಕುಮಾರ್ ಹಾಗೂ ಅನ್ನದಾನಪ್ಪನವರು ದಯವಿಟ್ಟು, ಜೊತೆಗೆ ಡೈರೆಕ್ಟರ್ ಆದಂತಹ ಬಾಹುಬಲಿ ಇವೆಲ್ಲ ವೇದಿಕೆ ಮೇಲೆ ಬರಬೇಕು. ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಯಾಕೆ ನೀವಿದ್ದೀರಾ ಅಂದಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಬಟ್ ಇದರಲ್ಲಿ ಏನು ಡಿಫ್ರೆಂಟ್ ಆಗಿದೆ? ಒಂದು ಓವರಾಲ್ ಆಗಿ ಸಿನಿಮಾ ನೋಡಿದೆ ನಾನು. ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯಿತು. ಖಂಡಿತವಾಗ್ಲೂ ನಿಮಗೆ 100% ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಅನ್ನದಾನಪ್ಪನವ್ರಿಗೆ ಮತ್ತು ಮೋಹನ್ ಕುಮಾರ್ ಅವ್ರಿಗೆ ಮತ್ತು ನನ್ನ ಬಾಹುಬಲಿಗೆ ಎಲ್ರಿಗೂ ಒಳ್ಳೇದಾಗುತ್ತೆ. ಈ ಸಿನಿಮಾ ಗೆಲ್ಲಿ ಅಂತ ಹರಿಸ್ತೀನಿ. ಕನ್ನಡ ಚಿತ್ರರಂಗ ಉಳಿಸಿ ಬೆಳೆಸಿ ಹರಿಸಿ ನಮ್ಮಂಥವ್ರನ್ನೆಲ್ಲ ಕಾಪಾಡಿ. ಜೈ ಹಿಂದ್, ಜೈ ಶ್ರೀರಾಮ್. ನಮ್ಮ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಸರ್? ಕಾರ್ಯಕ್ರಮ ನನಗೆ ನನ್ನ ಫೇವ್ರೇಟ್ ಕಾರ್ಯಕ್ರಮ, ತುಂಬ ಇಷ್ಟ ಆಯಿತು. ಇವ್ರ ಪಕ್ಕದಲ್ಲಿ ನಾನು ಕುತ್ಕೊಳ್ಳೋದಕ್ಕೆ ನನಗೊಂದು ಸಣ್ಣದಾಗಿ ಅವಕಾಶ ಕೊಟ್ಟಿದ್ರಿ. ನಿಮ್ಮ ಒಂದು ಮಜಾ ಭಾರತ್ ಟೀಮ್ಗೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಚೇಟಾ, ತಮ್ಮದೇನು ಪಾತ್ರ? ಯಾಕಂದ್ರೆ ನಾವು ಟ್ರೈಲರ್ ನೋಡಿದ್ದೀವಿ, ಅವಾಗ ಗಂಟೆ ಬಾರಿಸ್ತಾ ಇರ್ತೀರಿ. ಗಂಟೆ ಬಾರಿಸ್ಕೊಳ್ತಾ ಇರ್ತೀರಾ. ಏನು ನಿಮ್ಮ ಪಾತ್ರ? ಡೈರೆಕ್ಟರ್ಗೆ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು. ನನಗೆ ಸ್ವಲ್ಪ ಹಾಲಿವುಡ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ಕ್ಯಾರೆಕ್ಟರೈಸೇಷನ್. ಅದಕ್ಕೆ ಈ ಮೂವಿನಲ್ಲಿ ನನ್ನ ಗೆಟಪ್ ಸಹ ಒಂದು ಜುಟ್ಟು ಕಟ್ಕೊಂಡು, ಟ್ರೌಸರ್ಸ್ ಹಾಕ್ಕೊಂಡು, ಶಾರ್ಟ್ಸ್ ಎಲ್ಲ ಡೈರೆಕ್ಟರ್ ಹಾಗೆ ಟ್ರೈಲ ಹೀಗಿಡಿ ಒಂಥರ ಸ್ವಲ್ಪ ಅವ್ರನ್ನ ಸಪೋರ್ಟ್ ಮಾಡ್ತಾ, ಕನ್ಫ್ಯೂಸ್ ಮಾಡ್ತಾ ಹಂಗೆ ಕಾಲ ಹಾಕ್ತಾ ಇರ್ತೀನಿ. ಆ ಥರ ಒಂದು ತುಂಬ ಹ್ಯೂಮರಸ್ ಆಗಿರೋಂಥ ಒಂದು ಕ್ಯಾರೆಕ್ಟರ್. ಸಿನಿಮಾ ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ. ನೀವು ನೋಡಬೇಕು, ಸಪೋರ್ಟ್ ಮಾಡಬೇಕು. ನಮ್ಮ ಕಾರ್ಯಕ್ರಮ ಹೇಗೆ ಅನಿಸ್ತು ನಿಮಗೆ? ತುಂಬ, ನಾನು ದಸರಾ ಇಲ್ಲೇ ನೋಡಿಬಿಟ್ಟೆ, ನಂಗೆ ಭಾಳ ಖುಷಿಯಾಗಿದೆ ಸರ್. ಥ್ಯಾಂಕ್ ಯು ಸರ್. ಮೇಡಮ್, ಥ್ಯಾಂಕ್ ಯು ಮೇಡಮ್. ನನ್ನ ಮಗಳೇ ಹೀರೋಯಿನ್ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ನಿಮಗೆ ನನ್ನ ಕಂಪ್ನಿಯಿಂದ ಒಂದು ಗಿಫ್ಟನ್ನು ತರ್ತೀನಿ. ಎಂದಿನಂತೆ ನನ್ನ ಮುತ್ತಿನಂಥ ಮಾತಿನ ಕೆಳಗೆ ನೀವೆಲ್ಲ ಕಾಯ್ತಾ ಇದ್ದೀರಿ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೇಸಿಗೆಯಲ್ಲಿ ಬರೋ ಮಳೆ, ಮದುವೆ ಟೈಮಲ್ಲಿ ಬೇರೆ ಹುಡುಗಿ ಜೊತೆ ಆಗೋ ಲವ್, ಎರಡೂ ಒಳ್ಳೆಯದಲ್ಲ. ಹುಷಾರಾಗಿರಿ. ಬಟ್ ಸದ್ಯಕ್ಕೆ ಹಬ್ಬದ ದಿನ ನೆಮ್ಮದಿಯಾಗಿ ಊಟ ಮಾಡಿ ಖುಷಿಯಾಗಿರಿ. ನಿಮ್ಮನೇಲೆ ಮಲ್ಕೊಳ್ಳಿ, ಚೆನ್ನಾಗಿರಿ. ಥ್ಯಾಂಕ್ ಯು.